غير المغضوب عليهم الضالين آمين. بسم الله الرحمن الرحيم. الله لا إله إلا هو لا بأس من رمضان لقد بين يدهم وخلفهم لا يحيطون به شيئا علما بما شاء شيء خلق السماوات والأرض ولا يحتاج ما هو العليم العظيم. بسم الله الرحمن الرحيم. قل هو الله ولا اسمك لا يلد ولم يولد ولم يكن له كفوا أحد. بسم الله الرحمن الرحيم. اللهم صل وسلم على سيدنا ونبينا مولانا محمد وعلى اله وسلم لا يقلم الباطل غير المحمين سبحان ربك رب العزة عما يصفون وسلام على المرسلين الحمد لله رب العالمين. आशावली की दोस्त रहो दिन आशावली की दोस्त रहो दिन. ಹೊಟ್ಟೆ ಆಗಕ್ಕ ನನ್ನ ಹೆಸರು ದೀನ್ ಹಾಕಕ್ಕೆ ಜನರಿಗೆ ಬಾಯ ಬರೋದು. ಮತ್ತು ಅದರಂತೆ ಈ ವರ್ಷ ಮೊಹರಮ್ಮ ಎಲ್ಲ ಊರಾಗ ಮಾಡಿ ತೋರಿಸ್ಬಿಡ್ತೀನಪ್ಪ. ದೀನ್ ಹಾಕ್ತಿ ತೋರಿ ಹೊಳೆ ಹಾಕ್ತೀವಿ ಮತ್ತೆ ಹಾಕಿ ಏನೋ ಇದನ್ನು ಮಾಡ್ತಾರೆ. ದೀನ್ ಹಾಕ್ರಪ್ಪ ಇನ್ನು ಎಣ್ಣೆ 2 ಸಲ ಹಾಕ್ರಿ ಬೇಡ. ನನ್ನ ತಪ್ಪು ಏನೈತಿ ಪಾಠೆ ಆದಗಳಕ್ಕ ದೀನ್ ಹಾಕ್ಬೇಕ್ರಿ. ನಾ ಕುಣ್ಕೊಂತ ಬರ್ಬೇಕಿಲ್ಲ ಇವನ್ ಮೈಯಾಗ. ಹೌದು ಬರಬೇಕು. ಮತ್ತು ನೀವ ಕೆಡಿದ್ರೆ ನನಗೆ ಉಲ್ಲಾಸ ಹೆಂಗೆ ಆಗ್ಬೇಕಪ್ಪ. ಮುಲ್ಲಾಸ ಬಾ ಹುಬ್ಬಳ್ಳಿ ಮೊಹರಮ್ಮ ಮೊದಲು ನಾನು ಊರಿಗೆ ಹೇಳ್ಬೇಕಲ್ಲಪ್ಪ. ಹೇಳ್ರಿ. ಹುಬ್ಬಳ್ಳಿ ಮೊಹರಮ್ಮು ಗದ್ದ ಭಾಳ. ಭಾಳ ಅದ್ದೂರಿಲಿಂದ ನನ್ನ ಜಾತ್ರೆ ಮಾಡಿ ಎಲ್ಲರೂ ಶಾಂತಿ ರೀತಿಯಿಂದ ಮೊಹರಂ ಹಬ್ಬ ಆಚರಿಸ್ಬೇಕು. ಹುಬ್ಬಳ್ಳಿ ಈಗ ಯಾರೊಬ್ಬರು ಇಲ್ಲಿ ಹುಬ್ಬಳ್ಳಿ ಕಮಿಟಿಯಾರು ಒಬ್ಬರು ಇಲ್ಲ. ಈಗ ನೀನಲ್ಲ ಏನಾದರೂ ಇಷ್ಟು ಪೆಂಡಿ ಗಂಟು ಕಟ್ಟಿ ನಿನ್ನ ತಲೆ ಮ್ಯಾಗ ಹೊರ್ಸಕತ್ತೆ. ಅದನ್ನು ಹೊತ್ಕೋಬೇಕು ಪದ್ಧತಿ ಸೇರಿ ಮೊಹರಂ ಮಾಡಬೇಕು. ಬಂದಂಥ ಭಕ್ತರನ್ನ ಎಲ್ಲ ಥರದಿಂದ ಶಾಂತಿಯಿಂದ ಕಾಪಾಡಿ ಅವ್ರನ್ನ ಸನ್ಮಾನ ಮಾಡಿ ಕಳಿಸ. ಈ ಪರಸ್ಥಳ ದೇವರು ಹೊರುವಾರು ದೇವ್ರು ಹೇಳೋ ಕುದುರೆಗಳು ಇಷ್ಟೋ ಬರ್ಬೇಕಿಲ್ಲ. ಯಾರ್ಯಾರು ಯಾರಾದ್ರೆ ಬರ್ರಿಪ್ಪ ಅಷ್ಟು ಬರ್ರಿ. ಸ್ವಲ್ಪ ನೀವು ಹಿಂದೆ ಸರಿದು ಬಿಡ್ಬೇಕ್ರಿ. ಕುದುರೆ ಇಲ್ದವ್ರು ನಿಂದರಿ ಎಲ್ಲೇ ನಿಂದರಿ ದೇವ್ರ ಹಿಡಿಯವ್ರು ಅಷ್ಟ ಬರ್ಬೇಕು ಅಂತ ಹೇಳ್ಯಾರ ಅವ್ರು. ಬರ್ರಿ ನೀ ಸರಿ ಸಾಹೇಬ, ನೀನು ಹಿಡಿತೇನೆ, ನೀ ಹಿಡಿಯಂಗಿಲ್ಲ, ನೀನು ಸರಿ ದೇವ್ರ ಹಿಡಿಯವ್ರು ಅಷ್ಟು ಬಾ ಅಂತ ಹೇಳ್ಯಾರ ಅವ್ರು. ಈ
ಇವರು ಹೊರ ಅವರು ನೀವು ಹಿಂದೆ ಸರ್ರಿ ಅಂತ ನಮ್ಮ ಕಡೆ ನೀವು ಬಡ್ಕೊಂಡ್ರೆ ನೀವು ಸರಿಯೋದಲ್ಲ ನೀವು ಹೊಡಿಲ್ಲ ಹೋದ್ರೆ ಅಂದ್ರೆ ನಿಮ್ಮ ಹೊಡಿನ ಹೋಗ್ಬಿಡ್ತಾವ ಮತ್ತೆ ಹಾಳಾಗಿ ನಿಮ್ಮ ಮೈಯಾಗ ಕುಂತವು ಸರ್ರಿ ಸರ್ರಿ ಕೆಲಸ ಮಾಡಬೇಡ್ರಿ. ವಾಣಿ ಕೇಳಿದ್ರಂದ್ರೆ ಅವ್ರು ಹೇಳ್ತಾವ್ರ ಅವ್ರ ನೀವು ಒಬ್ಬರೇ ಯಾರು ಗದ್ದಲ ಮಾಡ್ಬೇಡ್ರಿ. ಅಷ್ಟರು ರೌಂಡ್ ರೀ ಅಜ್ಜನ ಕಾಣ್ಬೇಕು ಅಣ್ಣ ಅಜ್ಜನ ಅದ್ರಿಗೆ ಬೀಳ್ಬೇಕು ನೀವು ಅಷ್ಟರು ಅವ್ರು ಏನು ಆಶೀರ್ವಾದ ಕೊಡ್ತಾರ ಅಂತ ತೊಗೊಂಡ್ರಿ ಏನು ಹೇಳ್ತಾರೆ ನೋಡಿ ಹಾಕ್ಬೇಕು ಬಾಯಿ ಗಪ್ ಮಾಡಂಪ ಭಕ್ತರ ಸುಮ್ಮನೆ ಇರ್ಬೇಕ್ರಿ. ಇಷ್ಟು ಕುದುರೆಗಳು ಈ ವರ್ಷ ಮೂರಮ್ಮ ಅಗದಿ ಜಳ ಭಾಳ ಐತಿ. ಎಷ್ಟು ಜಾಗೃತಿಲಿಂದ ಎಷ್ಟು ನಿಯಂತ್ರಿಂದ ನೀವು ಮಾಡ್ಕೊಂಡಿರ್ತೀರಿ ಅಷ್ಟ ಊರಾಗ ಮೂರಮ್ಮ ಚರ್ಮ ಪದ್ಧತಿ ಪ್ರಕಾರ ಮಾಡ್ಬೇಕು. ನಿಮ್ಮ ಊರ ನಡೆಯಂತಿ ಹಂಗೈತಿ ಅದೇ ಥರ ಪದ್ಧತಿ ಪ್ರಕಾರ ಮಾಡಿ. ಪದ್ಧತಿ ಹೇಳ್ರಿ ಅವರು ಏನು ಎಲ್ಲ ಕುದುರೆಗೆ ನಿಯತ್ತಿರ್ಬೇಕು, ತಾಬಂದಿರ್ಬೇಕು, ರೋಜಾ ಇರ್ಬೇಕು. ಗಂಧ ರಾತ್ರಿ ದಿವಸ ಇಷ್ಟು ಕುದುರೆ ಇಲ್ಲಿ ಬರ್ಬೇಕು. ಅಂದಾಗ ನಾನು ಸವಾರಿ ತುಂಬಿ ಸಿಕ್ಕಳಿಸ್ತೀನಿ. ಈಗ ದೇವರು ಹೊರೋ ಕುದುರೆಗಳು ಇಷ್ಟೂರು ಒಂದೊಂದು ಗಜಲಿಂಗಿ ಹಣ್ಣು ಇಟ್ಟು ನನ್ನ ಗದ್ದಿಗೆ ಮ್ಯಾಗಿಟ್ಟು ಅಜ್ಜನ್ ಕೂಡ ದುವಾ ಮಾಡಿಸ್ಕೊಂಡು ಮೂರ ಮುಗು ಮಟನು 3 ದಿನ ಜಾತ್ ಆಗೋ ಮಟನು ನಿಮ್ಮ ಜಾಗೃತಿಯಿಂದ ಇಟ್ಕೋ. ಕುದುರೆಗೆ ಹೇಳಕತ್ತೈತ್ರಿ ಇದ ಕುದುರೆ ಎಷ್ಟು ತಿಳ್ಕೊಬೇಕು. ಅಗ್ನಿ ಬಿರ್ಸೈತಿ ನೀವ ಕಾಪಾಡ್ಬೇಕು ಅದನ್ನ ಎಷ್ಟು ಬಿರ್ಸಿರ್ತೈತ್ರಿ ಅದನ್ನೆಲ್ಲ ನೀವು ಆಶೀರ್ವಾದ ಮಾಡಿ ಕಳ್ಸ್ರಿ. ಮತ್ತೆ ಏನು ಹೇಳಕತ್ತೀನಿ ಶಾಂತ ಮಾಡುದ ಎಲ್ಲ ಕುದುರೆಗಳು ಬರ್ರಿ ನಿಯತ್ದಿಂದ ನಡೆರಿ. ನಾ ಏನು ವಚನ ಕೊಟ್ಟಿರ್ತೀನಿ ಆ ವಚನ ನಾನು ಪಾಲಿಸ ಅಂದ್ರೆ ಮುಖಂದರ ಹೇಳ್ರಿ ಇವರು ಅದು ನನ್ನ ನಿಯಮ ಏನೈತಿ ಹೇಳ್ಬೇಕ. ಗುದ್ಲಿ ಹಾಕಿ ದಿವಸನ ಒಪ್ಪತ್ತು ಹಿಡಿಬೇಕು. ಹೌದ್ರಿ ಇದು ನನ್ನ ತತ್ವ. ಗುದ್ಲಿ ಹಾಕಿಂದ ಒಪ್ಪತ್ತು ಹಿಡಿದು ಆಗೋಲಿಲ್ಲ ಅಂದ್ರೆ ದೇವರು ಕುಂತಿಂದ 5 ದಿವಸ ಅಗದಿ ಕಟ್ಟು ರೋಜ ಮಾಡಿ. ಒಂದು ಟೈಮ್
ಅಗದಿ ಕಟ್ ಅಂತಂದ್ರೆ ಊರ ಉಪವಾಸ ಮಾಡಬೇಡ್ರಿ ಅಂತ ಹೇಳಿದ್ರು ನಾನು. ಒಂದು ಹೊತ್ತು ಒಂದು ಟೈಮ್ ಹಣ್ಣು ಹಾಲು ತೊಗೋಬೋದು, ಏನಾದ್ರು ಒಟ್ಟು ನಾಷ್ಟಾನು ತೊಗೋಬೋದು. ಒಳಗೆ ನಮ್ಮನ್ನು ಒಗದು ಹೋಗೋ ಮಟನು ಅನ್ನಕಚ್ಚ. ಇದನ್ನು ಯಾವ ಊರಾಗ ಯಾವ ಊರು ಕುದುರೆ ಪಾಲಿಸ್ತೈತೆ ಯಾವ ಊರಾಗ ಅಗ್ದಿ ಅಜ್ರಮದಿಂದ ಮೂರಮ್ಮ ಆಗುವಂಗೆ ಆಶೀರ್ವಾದ ಮಾಡ್ತಾರೆ. ಗಂಧರಾತ್ರಿ ದಿವಸ ಎಲ್ಲರೂ ಬರ್ಬೇಕು. ಅಂದ್ರೆ ಇದ್ರಾಗ ಒಂದೊಂದು ಊರಾಗ ಒಂದೊಂದು ಊರು ದೇವರು ಕುದುರೆ ದೇವರು ಏನು ನಮ್ಮ ಊರಾಗ ಪವಾಡನ ಆಗುವಲ್ಲ. ಪವಾಡ ಯಾಕಾಗುವಲ್ಲೋ ಅದರ ತಕ್ಕ ಕಟ್ಟು ಬಂದೆ ನೀವು ನಡಿಬೇಕು. ಏನು ಇಲ್ಲಿ ನಿಂತು ಹೇಳಕತ್ತಲ್ಲ, ಇವನ್ ಹಿಡ್ಕೊಂಡ ಹೇಳ್ತೀನಿ, ಇವನ್ನ ಬಿಡುವುದಲ್ಲ ನಾನು. ಹೌದು, ಬೆಟ್ಟನಂದ್ರೆ ಮಣ್ಣ ಅಂತ ತೊಯ್ತಿದ್ದೆ ಹೇಳೋದು. ಜಗತ್ತದೊಳಗೆ ನನ್ನ ಹೆಸರು ದೊಡ್ಡ ಲಾಲ್ ಸಾಬ್ ಅಲಿ ಹೆಸರು ಕೆಡಬಾರ್ದು. ನಾ ಹೇಳಿದ ತಕ್ಕ ನಾ ಏಟ್ ಆಶೀರ್ವಾದ ಮಾಡಿರ್ತೀನಿ ಅಷ್ಟ ಮಾಡ್ಕೊಂತ ಹೋಗ್ರಿ. ಗಂಧರಾತ್ರಿ ದಿವಸ ಬರ್ರಿ. ಇದ್ರಾಗ ಕೆಲವೊಂದು ಸವಾರಿ ಪೂರಾ ಇಲ್ಲೂ ಅದಾವು. ಹೌದು, ಸವಾರಿ ಬರುವುದು ಹೋಗೋದೂ ಅದಾವು. ಇಲ್ಲಿ ನನಗೆಲ್ಲ ಕಣ್ಣಿ ಕಾಣ್ತತಿ. ಯಾಕಾಗತ್ತ? ನಮ್ಮಲ್ಲಿ ಅಷ್ಟ ನಿಯತ್ತಿಲ್ಲ. ನಿಯತ್ತಿಂದ ನಡೆರಿ. ಏನು ಹೇಳಿನಿ, ಒಂದೊಂದು ಗಜದಿಂದ ಅದನ್ನು ಕೂಡ ದುಬ ಮಾಡಿಸ್ಕೊಂಡು ಹೋಗಿ ಎಲ್ಲ ಊರಾಗು ಮೂರಮ್ಮ ಅಗ್ನಿ ಎಲ್ಲ ಊರಾಗೂ ಯಾವ ಊರಾಗ ಅಗ್ನಿ ಹಾಕ್ತಾರ ಈ ವರ್ಷ ಅಗ್ಗಿ 1:30 ಹತ್ತು. ಇದಂಗ ಪಾಲನೆ ಮಾಡಿದ್ರಿ ನಿಮ್ಮನ್ನ ಪಾರ್ ಮಾಡ್ಕೊಂಡು ಬರ್ತೀನಿ. ಹೌದೌದು ಅನ್ನೋ ಹಂಗ ಮೂರಮ್ಮ ಮಾಡ್ತೀವ್ರಿ. ಮುಲಾಸಬ ನವಲಿ ಹಚ್ಚು ಕಡೆ ಅದನ್ನು ಕೂಡ ಅದನ್ನು ಸರಿ ಮೂಲಕ ಒಂದು ಆಧಾರ್ ಚೀಟ್ ಕೊಡ್ತಾರೆ ಅವ್ರಿಗೆ. ಆಧಾರ್ ಚೀಟ್ ಕೊಡ್ರಿ, ಕೈಯಾಗ ಕೊಡ್ರಿ. ಮುಂದಕ್ಕೆ ಸರಿ ನೀವು ಹಂಗೆ ಸರ್ಸಿ ಬಿಡ್ರಿ ಅವ್ರಿಗೆ ಆಶೀರ್ವಾದ ಅದ ಸರ್. ನೀವು ನಡಬರ್ಕ ಬಿಟ್ಟಿರಲೇ ಬಿಟ್ಟು ಹೊಳ್ಳಿ ಈಗ ನಾನು ಬೆನ್ನು ಹತ್ತಕತ್ತೀರಿ. ಹೌದನಿದೆ? ಹೌದಂತ್ರಿ. ಇನ್ಮ್ಯಾಗ ಎಲ್ಲಿ ಬೀಳೋ ಮಟನ ನಾನು ಸೇವೆ ಮಾಡ್ತೀನಿ ಅಂತೇಳಿ ಅಂದ್ರೆ ನಾ ಈಗ ಆಶೀರ್ವಾದ ಮಾಡ್ತೀನಿ. ಮಾಡ್ಕೊಂಡು ಹೋಗ್ತೀನಪ್ಪ.
ಸರ್ಸ ಹಿಂದಕ್ಕೆ ಹೋಗಿ ಆಧಾರ್ ಚೀಟ್ ಕೊಟ್ಟು ಸರ್ಸ ಮುಂದಕ್ಕೆ ಬರ್ರಿ ಹಂಗೆ ಒಂದು ಪಕ್ ಮಾಡಕ್ಕೆ ನೋಡ್ಕೊ. ಹೌದನಲ್ಲ ಹೌದನಲ್ಲ ಹೌದು ಅಂತಾರೆ. ಇವತ್ತು ಸುಟ್ಕೊಂತೀನಿ. ನೀ ಪಾರು ಮಾಡ್ಯಾಜ ತಪ್ಪು ಮಾಡ್ತಾರೆ ಮಾನವರ. ನಾ ಏನು ಹೇಳಿನಿ ಫಸ್ಟ್ ನನ್ನ ಹೆಸರು ಕೆಡೋಂಗಿಲ್ಲ. ಅದನ್ನು ಬಿಟ್ಟು ಹೇಳ್ದಂಗೆ ನಡ್ಕೊಂತೀನಿ ಅಂದ್ರೆ ಆಶೀರ್ವಾದ ಮಾಡ್ತೀನಿ. ಇಲ್ಲಿಗೆ ಸುಟ್ಕೊಂಡು ಹೋಗುದಾ? ಬಗ್ರೆ ಬಗ್ ತೋರಿ ಸರ್ ಹಿಂದೆ ಸರ್ ನೀವು ಹಂಗೆ ಆಶೀರ್ವಾದ ಆದ್ರೆ ಸರ್ದ ಬಿಡ್ರಿ ಬಡ ಸ್ವಲ್ಪ ಹಿಂದೆ ಹೋಗ್ರಿ ನೀವು ಆಶೀರ್ವಾದ ಹಿಂದೆ ಹೋಗ್ರಿ ಸರ್ ಜಾಗ ಕೊಡ್ರಿ ಅವ್ರಿಗೆ. ಕಳ್ಕೊಂಡು ಹುಡುಕಬೇಡ, ಹುಡುಕಿದ್ರೆ ಸಿಗೋದು. ಆಧಾರ್ ಚೀಟ್ ಕೊಡ ಹಿಂಗದಾವ ಸರ್ ಹಿಂಗೆ ಹೋದ ವರ್ಷ ಹೇಳ್ರಿ ಸರ್ ಇವನು ನಡ್ವರ್ಕ್ ಬಿಟ್ಟವನ. ಬಿಟ್ಟಿದ್ದೇನಿಲ್ಲ ಮತ್ತೆ ಇನ್ಮ್ಯಾಗ ಹಂಗೆ ಮಾಡಪ್ಪ. ಹಡಿತಾನ ಈಗ ಅದೇ ಬಿಲ್ಕದ ಕಟ್ಟ್ಯಾಗ ನಮ್ದು ಒಂದು ಹೆಸರಿನ ಮೂರ್ತಿ ಮಾಡ್ತೀರಿ. ಹ್ಞೂ ಅದು ಏನಾಗಬೇಕು ಹೆಂಗೆ ನೋಡಿ ಏಟ್ ಹೇಳ್ತೀನಿ ಅದು ಕೇಳ್ರಿ. ಹ್ಞೂ ಹೆಸರು ಕೆಡಬಾರ್ದು. ಹೋದ ವರ್ಷ ಏನು ಆಶೀರ್ವಾದ ಮಾಡೀನಿ. ನೀವು ಕುದುರೆಗಳ ಬದ್ಧ ನಿಯತ್ತಿನಿಂದ ನಡ್ಕೋಬೇಕು. ಆಗ ವರ್ಷ 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 ಚಿಕ್ಕೊಂತ ಹೋಗುವಂತ ನಾವು ಮಾಡ್ತೀವಿ. ಒಂದು ವರ್ಷ ಮಾಡಿದೆ, 2 ವರ್ಷ ಬಿಟ್ಟೆ, ನಿಮ್ಮ ಮನೆಗೆ ದಕ್ಕೈತಿ. ಕಾಯಂ ಎಂದಿಲ್ಲಿಂದ 11 ದಿವಸ ಆಗತ್ತೆ. ಕತ್ತಲ ರಾತ್ರಿಗೆ 11 ದಿವಸ, 10 ಕತ್ತಲ ರಾತ್ರಿ ಹೊಳಿಗೆ ಹೋಗೋ ದಿವ್ಸಕ್ಕೆ 11 ದಿವಸ ಆಗ್ಬೇಕು. 11 ದಿವಸನು 1 ದಿವಸ ತಪ್ಪಲ್ಲಂಗೆ ಫಜರ್ ನಮಾಜ್ ಮಾಡ್ಬೇಕು. ಮಾಡ್ತೀಪ್ಪ ಬಂದು ಸಿಟಿ ಮಾಡ್ತೀನಿ ಆರು ಈ ತಾಯಿ ಅವತಾರ
5 ವರ್ಷಕ್ಕಿಂತ ಈ ವರ್ಷ ರೇಟ್ ಜಾಸ್ತಿ ಆಗುತ್ತಪ್ಪ. ಯಾಕೆ ಎಲ್ಲರಿಗೆ ಮೇನ್ ತಾಯಿ ಹಾಕಿ ಜಾಸ್ತಿ ಆಗುತ್ತೆ. ಕರೆಕ್ಟ್ ನಿಯತ್ತಿಂದ ಮಾಡ್ಬೋದು. ಆಧಾರ್ ಟಿಪ್ ಕೊಡೋಣ ಒಟ್ಟು ಅವ್ರನ್ನ ಕಳಿಸ್ರಿ ಆ ಕಡೆ. ಹಾಂ ಬರ್ರಿ. ಇನ್ನು ಮುಂದೆ ದೂರ ಹೋಗ್ಬೇಕು, ದುಡ್ಕೋಬೇಕಪ್ಪ ನೀನು. ಅರ್ಕಿ ಬರ್ಕಿ ಆಗೈತಿ ನಿಂದ. ಹೌದನ? ದುಡಿಮೆ ಮಾಡ್ಬೇಕ ನಮಗ. ಕಟಾಪುರ ಕುದುರೆ. ಹಾಂ ಹಾಂ ಇರ್ಬೇಕು ಈ ಮೂರಾಗ ಹಿಂಗೆ ಮಾಡ್ರಿ. ಅಲ್ಲಿ ತೋರಿಸ್ರಿ ಕುರು ಅಲ್ಪ. ಈಗ ನನ್ನಲ್ಲಿ ಬಂದಾಗ ಶಕ್ತಿ ನಿಮಗೆ ಎಲ್ಲರಿಗೂ ಹೆಚ್ಚಾಗತ್ತ. ಇದನ್ನ ಅಲ್ಲಿ ಊರಾಗ ನೀವು ಪವಾಡ ಮಾಡಿ ತೋರಿಸಿದ್ರ ಜನ ಮೂಲ್ಯಕ್ಕ. ಕುದುರೆ ಮಳ್ಳೈತಿ, ಸಾಂದೈತಿ. ಕಟಾಪುರದಾರ ಯಾರು ಬಂದಾರ ಹಿರಿಯಾರ? ನೀನು ಅವನು ನೀನ. ನಾವು ನೆಮ್ಮಿನ ಪ್ರಾಣ ಆಯ್ತು. ಜಾಗ್ರತೆಯಿಂದ ಕುದಿ ನೋಡ್ತೀವಿ. ಕುದುರೆ ಹೋಗಿದ್ದಕ್ಕೆ ನೀ ಬಾ ಮತ್ತು ಕೇಳ್ಬೇಕಿಲ್ಲ ನೀನು. ಕೇಳಿ ನಿಂದ್ರ ಎಲ್ಲಿ ಹಾಕೋ ಇಲ್ಲ ಚೀಟ್ ಕೊಡ ಹೊಸ ಪಟ್ ಪಟ್ ಕೊಡು. ಒಂದು 3 ಕೂಳ ಕಟಾಪುರದ, ಒಂದು 3 ಕೂಳ ಕತ್ತಲ ರಾತ್ರಿ ಸಾಟ ಬರ್ತಾವೆ. ಆಯ್ತಾ? ಮುಂದೆ ಆಗುದು ಹೇಳಕತ್ತೇನೆ. ಬರ್ತೈತಿ ಅದಕ್ಕೇನು ನೀವು ಭಯ ಪಡಿಬಾರ್ದು. ನಮ್ಮ ಮ್ಯಾಗ ಹಾಕಿ ಕೈ ಬಿಟ್ಬಿಡ್ಬೇಕು. ಮೇಲೆ ಹಾಕಿ ಹೊಂಟಿನ ಸರಿ ಆಧಾರ್ ಹೋಗ್ರಿ, ಮುಂದಕ್ಕೆ ಹೋಗ್ರಿ. ಆ ಅವ್ರು ಕಳ್ಸೋರ್ ತಗ ಈ ಕುದುರೆಗೆ ಚಕ ಹಾಯ್ತೈತಿ ಸ್ವಲ್ಪ. ನಮ್ಮ ಕುದುರೆ ಬಂದಾಕಿ ಅದು ಕರೆಯವೋ ಸುಳ್ಳು ಆದ್ರೆ ಊರನ್ನಾರ ಇದನ್ನ ನಡಿಗೆ ಬರ್ಬಾರ್ದಂದ್ರು. ಯಾರಿದ್ದೀರಪ್ಪ ಇವನು ತಪ್ಪಿ? ಇವ್ರ ತರ್ಪಿ ಯಾರು ಬಂದಾರ್ರಿ? ನಿಮ್ಮ ಊರಾಗ ನಡೆದಿದ್ದ ಕರೆಯವ ಸುಳ್ಳಿದ. ಸವಾರಿ ಇಲ್ಲ ಪೂರಾ ಸವಾರಿ ಇಲ್ಲದ ಬರೀ ಕನಸನೆ ಬರೋದು ಅದು ಆಗೋದು ಎಲ್ಲ ಒಂಥರ ಇದು. ಆಮೇಲೆ ಬಿಟ್ಟು ಬಿಡೋಲ್ಲ ಇದನ್ನು ಮಾಡಲ್ಲ.
ಎಲ್ಲ ನಡ್ಕೊಂತೀವಿ. ಅವಾಗ ಏನು ಮಾಡ್ಬೇಕೆಲ್ಲ ಮಾಡ್ತೀವಿ. ಈ ವರ್ಷನೂ ಆಗುದಿಲ್ಲಮ್ಮ, ಮುಂದಕ್ಕೆ ಮೊಹರಂ 3 ತಿಂಗಳು ಇದ್ದಾಗ ಇಲ್ಲಿ ನಾನು ಸ್ಥಳಕ್ಕೆ ಬರ್ಬೇಕು. ಆಗ ಅದಕ್ಕೆ ಏನು ಹೇಳೋದು ಏನು ಮಾಡೋದು, ಇವಾಗ ಫುಲ್ಲು ಸವಾರಿ ಕೊಡ್ತೀನಿ, ಸವಾರಿ ಆಗುವಂಗೆ ನಾವು ಮಾಡ್ತೀವಿ. ಒಳ್ಳೇದಿತ್ತಂದ್ರೆ ಅಲ್ಲಿ ಈಗಂದ್ರೆ ನಮಗೆ ನೋಡು ಅದೇನು ಮತ್ತೆ ದೇವ್ರ ಮ್ಯಾಗ ನಂಬಿಕೆ. 1 ವರ್ಷ ಅಡ್ವಾನ್ಸ್ ಯಾಕೆ ಇತ್ತೀನಿ ನಾನು, ಆ ದೇವ್ರದ್ದು ಕುದಿಗೆ ಬೇಕೋ ಬೇಡೋ ಅದನ್ನು ನಾನು ತಿಳ್ಕೊಳ್ಳೋ. ಬ್ಯಾಡ ಆದ್ರೆ ಅವಾಗ ಸರಿಯಾಗಿ ಯಾಕೆ ಆಯ್ತಪ್ಪ ಅಂತ ನಾ ಕಟ್ ಮಾಡೋ. 1 ವರ್ಷ ಟೈಮಿಂಗ್ ಕೊಟ್ಟ, ಬೇಕಂದ್ರೆ ಸ್ವಟ್ಟು ಹೊಡೋದು ತಗೋ ಅಂತ ಹೇಳ. ಅದಕ್ಕೆ ಮುಂದಲ ಮೊಹರಂ ಮಟನು ನಾವು ನೋಡ್ತೇವೆ. ಹೊಸ ಚೀಪ್ ತೊಗೊಂಡು ಹೋಗ್ಬಿಡೋದು. ಕೊಡ್ರಿ ಮೂಲ ಸಾವು ಸರಿ ಮುಂದೆ ಸರ್ ಹೆಂಗ ಅತ್ತ ಹೋಗ್ಬಿಡ್ರಿ ನೀವು. ಇಲ್ಲಿ ಕುಂದ್ರ ಬೇಡ, ಆಧಾರ ಹೋಗ್ಬೇಕು. ಹೇಳ್ರಿ. ಇದು ನಾನು ಕುದುರೆ. ಹ್ಞೂ ರೀ. ಆದರೆ ಏನು ಮಾಡಿಕೊಡೋದು ಕೊಟ್ಟಿದ್ದು ಹಾಕ್ತೀವಿ. ಆದರೆ ಇವ್ರು ತಪ್ಪು ಮಾಡಿ ನನ್ನ ಹೆಸರು ಕೆಡಿಸಿದ್ರು. ಇವೆರಡು ಮೌಲ ಒಲಿ ಲಾಲ್ ಸಾಬ್. ಮತ್ತು ನನ್ನ ಹೆಸರು ಕೆಡಿಸಿದ್ರೆ ನನ್ನ ಹೆಸರನ್ನ ಯಾವ ಹಿಂಗಾದ್ರೆ ನನಗೆ ಹೆಂಗೆ ಆಗ್ಬೋದು ನೋಡ್ರಿ ನೀವು ಇದನ್ನು ಮಾಡಿ ಕೊಡ್ರಿ. ಈ ವರ್ಷ ಅದಕ್ಕೇನು ಹೇಳಿನಿ, ಒಂದು ಅಮಾಶಿ ತಪ್ಪಂಗಿಲ್ಲ ಮುಂದಿಲ್ಲ. ಇದು ಮೊಹರಂ ಆಗೋದಿಲ್ಲಪ್ಪ ಊರಾಗ ಉರ್ಸು. ಮುಂದಿಲ್ಲ ವರ್ಷಕ್ಕೆ ಅದನ್ನು ಹೌದು ಮಾಡಿ ತೋರ್ಸವ. ಇವಾಗೂ ಆಯ್ತೈತೆ, ಇವಾಗೂ ಅರ್ಧಂಬರ್ಧನ. ಇಬ್ಬರು ನೀವು ತಪ್ಪದ ಅಮಾಶಿ ಹತ್ತಿರ ಅಲ್ಲಿ ಮಠ. ಕುಂದ್ರಿ ಇಲ್ಲ ಕುಂದ್ರಿ. ಈ ಕಣ್ಣಿಗೆ ಹೆಂಗೆ ಕಾಣ್ತಿ ಹಂಗೆ ಶಿವ ಕರೆಕ್ಟ್ ನಿಯತ್ತಿಂದ ಮಾಡ್ಕೊಂಡು ಹೋಗ್ಬ. ಯಾವುದೂ ತೊಂದರೆ ಬರೋಲ್ಲ, ಯಾವುದೂ ಆತ ಬರ್ಬೋದಿಲ್ಲ, ಎಲ್ಲ ಥರದಿಂದ ಚೆಂದ ಕರೆಕ್ಟ್ ಮಾಡ್ಬೋದು. ಇಲ್ಲಿ ಒಂದು ಕದಿಲಿಕ್ಕೆ ಹಣ್ಣು ತೊಗೊಂಡು ಹೋಗಪ್ಪ. ಅಲ್ಲಿ ಗಂಧರಾತ್ರಿ ದಿವಸ ನನ್ನ ಸ್ಥಳಕ್ಕೆ ಬರ್ತೀಯಲ್ಲ, ಕೊಡ್ರಿ. ಹುಬ್ಬಳ್ಳಿ ಲಾಲ್ ಸಾಬಲಿ, ದೊಡ್ಡ ಲಾಲ್ ಸಾಬಲಿ ಹೆಸರು ಕೆಡಿಸ್ಬೇಕು. ಎಲ್ಲ ಪಾಠ ಎಲ್ಲ ಊರಾಗಿ ಹೇಳ್ಬಿಟ್ಟಿನಿ ನಾನು. ಕೂಡ ಅದರ ಚಿಕ್ಕ ಕೊಡ್ಬೇಕು. ಬರೋದು ಹೋಗೋದು ಕಟ್ಟಾಗೈತಿ. ಸವಾರಿ ಕಟ್ಟ್ಯಾರ, ಹೌದನ?
ಈ ವರ್ಷ ಸವಾರಿಯನ್ನು ಪೂರಾ ಹೌದು ಅದಕ್ಕೆ ಕಟ್ಟಿದ್ದು ಬಿಚ್ಚಬೇಕು. ಇಲ್ಲಿ ಗಾಂಧರಾತ್ರಿ ದಿವಸ ಬರ್ಬೇಕು. ಅವತ್ತ ಬೀಚಿತ್ತು ಸವಾರಿ ಬಿಚ್ಚದು ಇಲ್ಲಿ ಕಣ್ಣು ಬಿಚ್ಚೋದು. ಚಿಕ್ಕ ಕೊಡು ಮುಡಪ್ಪ ಅದ್ರ ಚಿಕ್ಕ ಕೂಡ ಇಲ್ಲಿ ನನಗೆ ಏಕ ಮೂಡಿರ್ತೈತೆ ಅಂತ ಹೇಳ್ತೀನಿ. ಹೋರಿ ಬಿಡೋದಿಲ್ಲ ಅವ್ರು ನಿಮ್ಗೆ ಗಂಟು ಹುಚ್ಚೋದಿಲ್ಲ ದೇವ್ರು ಹೊರ ಕಟ್ಟಿ ನಮ್ಮ ಮನೆ ಯೋಗವಾಗಿರ್ತಂತಾರೆ ಸಪ್ಲಿಟ್ ಮಾಡ್ತೀನಿ. ಹೌದಾ? ಕರೆ ಹುಚ್ಚು ಅದನ್ನು ಬಿಟ್ಬಿಡಪ್ಪ. ಅವಾಗ ಬಿಟ್ಟರು ಬಿಡು. ನಮ್ಮ ಸೇವಾ ಮಾಡುವವ್ರ ಮನ್ಯಾಗ ಇಂಥ ಅವ್ಯವಕ್ಕೆ ಶಪಥ ಬರೋಂಗಿಲ್ಲ. ನಾವೆಲ್ಲ ಥರದಿಂದನೂ ಪರೀಕ್ಷೆ ಮಾಡೋರು ಸತ್ವ ಪರೀಕ್ಷೆನೂ ತರಬೇಕು. ಅದಕ್ಕೆ ನೀವು ಗಟ್ಟಿ ಆದರೆ ಅದ್ರ ಗುಣ ಹೋಗಿ ಇದಕ್ಕೆ ಹೋಗಕ್ಕೆ ಹೋಗ್ಬೇಕು. ಏನು ಮಾಡ್ತೀವಿ ಹೇಳ ಪಟ್ನ? ಇದು ನಾ ಏನು ಪ್ರಶ್ನೆ ಏನಿದೆ ಇದು ಕರೆ ಓಡಿಸೋಲ್ಲ. ಹೊಸ ಕೊಟ್ಟು ಕಳಿಸು. ಅವರು ಮನೆಯಾಗ ಹೆಂಗೆ ಇಷ್ಟ ಅಂತಾರ ಅದರಂತೆ ಅದು ಮೂರಮ್ಮ ಎತ್ತಲಿಂದ ಹೋಗಪ್ಪ. ಮತ್ತು ಅದು ಹೊಸ ದೇವ್ರ ಲಲ್ಸಬಲಿ ಮಾಡ್ಸ್ಯಾರ ಯಾರು ಆ ಕುದುರೆ ಇಲ್ಲ. ಹೋಗೋ ವರ್ಷ ದೇವ್ರ ಇರಬೇಕು. ಆ ಕುದುರೆದು ಹೆಂಗೆ ಮಾಡ್ಬೇಕು ನಾವು ಕ್ರಾಸಿಂಗ್ ಏನೈತಿ ಕೇಳ. ಈಗ ಇವ ಮಾಡ್ಸ್ಯಾನ ಇವನ್ ಮೈಯಾಗ ಬರ್ಲೆ ನಾನು ಹಂಗೇನಿಲ್ಲ. ಅದು ಮುಂದಿಂದ ಏನು ನಮಗೆ ಗೊತ್ತಿಲ್ಲ. ಅದು ನನಗೆ ಬಿಟ್ಟದ್ದು. ಅದ ನಿನಗೆ ಬಿಟ್ಟಿದ್ದು ಮತ್ತು ನಿನಗ ಅಂತ ಹೇಳತ್ತೀವಿ ನಾವು. ಆ ಊರಾಗ ಹೆಬ್ಬಳ್ಳಿ ದೊಡ್ಡ ಲಾಲ್ ಸಬೋಲಿ ಅಂದಿಲ್ಲ ನೀವು. ದುರ್ಗದ ಕಟ್ಟಿ ದೊಡ್ಡ ಲಾಲ್ ಸಬೋಲಿ ಅಂದಿರಿ. ಹೌದು, ನಮ್ಮೂರ ಹೆಸರ ಮತ್ತು ನಾವು ಹಾಕೊಂಡಿವಿ. ಅದನ್ನು ಉದ್ಭವ ಸ್ಥಾಪನಾ ಮಾಡಿದವ ಯಾರ? ಅಜ್ಜ. ಮತ್ತು ನಂದೇನು ಹೆಸರು ಬಂತಪ್ಪ ಅಲ್ಲಿ? ಮತ್ತು ನೀನೇ ಹಂಗೆ ಅಂದಿ, ನಾವು ನಿನ್ನ ಹೆಸರು ಇರ್ತೀವಿ. ಅಜ್ಜ ಅಂದಾನ, ಹೇಳ್ಯಾನ, ಮಾಡ್ಸ್ಯಾನ. ಹೌದು. ನೀವು ಹಿರಿಯಾರು ಬಂದಿರಲ್ಲ, ನಿಮ್ಮೂರ ದೇವ್ರ ಆಗೋದಕ್ಕ ನಿಮ್ಮೂರ ದೇವ್ರು ಬಿಟ್ಟು ಬದ್ದಿ ದೇವ್ರು ಅನ್ನೋದಿಲ್ಲ. ಹೌದು, ನಮ್ಮೂರ ಅಂತ ಅದನ್ನ ರಿಕಾರ ಅಂದ ಹೆಬ್ಬಳ್ಳಿ ದೊಡ್ಡ ಲಾಲ್ ಸಬೋಲಿ ಒಂದು ನುಡಿ ಅಂದ್ಬಿಟ್ಟಿದ್ರೆ ಹೆಬ್ಬಳ್ಳಿ ಅಂದಿಲ್ಲ ನಾವು. ಶ್ರೀ ದೊಡ್ಡ ಲಾಲ್ ಸಬೋಲಿ ಬಿಂಕದ ಕಟ್ಟಿ ಹಾಕೈತಿ. ಅದಕ್ಕೆ ಹೆಂಗೆ ಏನು ಹೇಳಿ ಆಶೀರ್ವಾದ ಮಾಡ. ಗಂಧ ರಾತ್ರಿ ದಿವ್ಸ ಬರಪ್ಪ. ಇವತ್ತು ಹೇಳುವುದಿಲ್ಲ. ಅದಕ್ಕೆ 3 ಕುದುರೆ ಅದಾವ. ಈಗ ನಾ ಮನಸ್ಸು ಮಾಡಿದ್ರೆ ಅಲ್ಲೇ ಊರಾಗ ನಿಮ್ಮೂರ ದೇವ್ರಿಗೆ ನಿಮ್ಮೂರಾಗ ಈಗ ಅದಾವು ಕುದುರೆ ಅದಾವು. ಈ ಹಳೆ ಕುದುರೆ ಅದಾವು. ಇನ್ನೊಂದು ಕುದುರೆ ಹೋಗೈತಿ, ಅದಿಲ್ಲ. ಇದೇ ದೇವ್ರ ದೊಡ್ಡ ಲಾಲ್ ಸಬೋಲಿ ಮಾಡ್ಸಕ್ ಹಾಕ್ಯಾರ, ಮಾಡ್ಯಾಕ ಹತ್ಯಾರ. ಅಂದಿಂದ ನಾ ಹಿಡಿಬೇಕು, ನೀ ಹಿಡಿಬೇಕು ಅನ್ನೋರ 3 ಮಂದಿ ಅದ. ಅದ್ರ ನೀ ಯಾರು ತಗೋತಿ ತಗೋ, ಅದು ನಾನು ಇಷ್ಟ.
ನಿನಗೆ ಇಷ್ಟ ಬಂದವಂಗ ಅಗ್ನ್ಯಾಗ ಹಾಕಿ ಬಂದವಂಗ ಕೊಡ್ತೀವಿ ನಾವು. ಗಂಧರಾತ್ರಿ ದಿವಸ ಬರ್ರಿ, ಅದು ಏನು ಅನ್ನೋದು ನಾವು ಪರೀಕ್ಷೆ ಮಾಡ್ಬೇಕಾ? ಬರಲಿ ಅವನು ನಾಟಿ ಬರಲಿ, ನಾವು ಗುದ್ಲಿ ಹಾಕಿಂದ ಒಪ್ಪತ್ತು ಮಾಡ್ಕೊಂತ ಹೋಗ್ಲೇ ಹುಡುಗ ಬಿಟ್ಟು ಹೋಗುದಿಲ್ಲ ಅದು. ಹೋಲಿ ಮುಗೀತಿ ಈಗ ಜೀವ ಮುಗೀತಿ. ಅದು 3 ಮಂದಿ ಅದಾರಂತ ಅದು ಯಾರಿಗೆ ಬರ್ತದೆ ಬರಲಿ. ಯಾರಿಗೆ ಬರ್ತೈತೆ ಬರ್ಲಿ, ಎಲ್ಲ ಇದ ಕುದುರಿ. ಹಾಂ ಹಾಂ ಆಯ್ತು. ಬಿಂಕದ ಕಟ್ಟಿ ಹಿರಿಯರಿಗೆ ತೋರಿಸೋದು, ಅದಕ್ಕೆ ನೀನು ಒಪ್ಪತ್ತು ಮಾಡಪ್ಪ ಅಂತ ಹೇಳೀನಿ. ಆಯ್ತು ಆಯ್ತು. ಸಾಹೇಬ್ರ ಅದ ಕುದುರೆ ಅಂತ ನೋಡ, ದೇವ್ರಿಗೆ ಹೆಸರು ಅದ ನೋಡ. ಯಾರು ನನಗೆ ಬಂದೈತಿ ನಿನಗೆ ಬಂದೈತಿ ಅಂತಂದ್ರೆ ಯಾರಿಗೆ ದೇವ್ರು ಕೊಡಬಾರ್ದು. ಆಯ್ತು. ಅಲ್ಲಿ ಎಡಿ ಇರ್ತೈತಿ, ಆ ಎಡಿ ಊಟ ಮಾಡಿ ಹೋಗ್ಬೇಕು. ನಮ್ದು ಆಟೆ ಹೋಗೋದನ ಎಡಿ. ಇನ್ನೇನು ನಿಮಗೆ ಪಾಠ ಹಾಕಿ ಕೊಟ್ಟಿನಿ, ಆ ಥರ ಮಾಡ್ಬೇಕು. ಮಾಡ್ತೇವೆ. ದೇವರು ಮುದುಗಲ್ಲಿಗೆ ಕರ್ಕೊಂಬರ್ಬೇಕು ಅವನು. ಹಾಂ ಕರ್ಕೊಂಬರ್ತೀವಿ ರೀ. ದೇವ್ರು ಕುಂದ್ರದು ಸರತ್ತ ಕಾಣ್ಬೇಕು. ಹಾಂ ನಿಮಗೆ ಏನು ಪಾಠ ಈಗ ವಾಚ್ ಹೇಳೇ ಗೊತ್ತ ನಿಮಗೆ, ಮಾಡ್ತೀವಿ ಆ ಥರ ಮಾಡ್ಕೊ. ಅಬ್ದುಲ್ಲಾ ಹೇಳಾಕತ್ತೀರಿ? ಎಲ್ಲ ಊರಾಗು ಒಬ್ಬನ ಮಾತ್ರ 1:15 ಹತ್ಬೇಕ. ಹಾಂ 1:15 ನಮ್ಮ ಸವಾರಿ ಮಾಡೋದು ಕುದುರೆ ಹೋಗೈತೆ ಅಜ್ಜ, ನನ್ನ ತಾಯಿ ಕುದುರೆ ಹೋಗೈತಿ, ನನಗೆ ಹೊಸ ಕುದುರೆ ಬೇಕ. ಐದು ವರ್ಷ ಅವ್ರು ಹಿಂಗೆ ಕಳಿಸ್ರಿ, ಅವ್ರು ಮುಗಿದತ್ತಿಲ್ಲ ಅವ್ರಿಗೆ ಅಲ್ಲಿ ಕುಂತಾರ್ದ. ನೀನು ಸರಿತಮ್ಮ ಹೋಗು ಅಂದಕ್ಕೆ ಸ್ವಲ್ಪ ಕುಂದ್ರ ಬೇಕಂತೇಳಿ ಕೇಳೋದಷ್ಟ. ಹಿರಿಯರು ಬರ್ರಿ ಕರ್ಕೊಂಡು, ಹಿರಿಯರನ್ನು ಕರ್ಕೊಂಡು ಗಂಧರಾತ್ರಿ ದಿವಸ ಬರ್ರಿ. ನನಗ ತಾಯಿಗೆ ಕುದುರೆ ಕೊಡುವಂಗಾದ್ರೆ ಕೊಡ್ತೀನಿ, ಕೊಡತ್ತೀನಿ ಅಂತ ನಾ ಹೇಳಕತ್ತಿಲ್ಲ. ಅವತ್ತಂದು ಏನಾಗತ್ತ ನಂದು ಮೂಡು ಗಂಧರಾತ್ರಿ ದಿವಸ ಬರ್ಬೇಕು. ಒಂದು ಐತಿ, ಒಂದು ಮಾಡಕತ್ತೈತಿ, ಅದು ಪಕ್ಕಾ ಅಲ್ಲ. ಸರಿ ಕೈ ತೆಗೀನಿ, ಅದಕ್ಕೆ ಕೂಡ ಇವ್ ನಿಂಬಲ್ಲಿ ಯಾರು ಬಂದಿರಪ್ಪ? ನೀವು ನಿಮ್ಮಲ್ಲಿ ಯಾರು ಬಂದು? ಯಾವ ದೇವ್ರು ಬರ್ತೈತಿ? ಈಗ ಅಲ್ಲಿ ಒಂದು ಕುದುರೆಗೆ, ಒಂದು ದೇವ್ರಿಗೆ ಕುದುರಿಲ್ಲ. ಹೌದನ? ಇಲ್ಲಂತ ಬಿಬಿ ಫಾತಿಮ್ಗ ಹೌದನ? ಗಂಧರಾತ್ರಿ ದಿವಸ ಬರ್ರಿ. ಗಂಧರಾತ್ರಿ ದಿವಸ ಮತ್ತು ಬರ್ಬೇಕು. ಇಲ್ಲಿ ಬರ್ರಿ, ಅವ್ರು ಆಶೀರ್ವಾದ ಮಾಡಿ ಕೊಡ್ತಾರೆ. ಚಂದ ಮಾಡ್ಕೊಡ್ಪ, ಸಂಪು ಚಂದಾಗ. ಈ ಕುದುರೆ ಯಾವ್ದಪ್ಪ? ಬ್ಯಾಡ್ರಿ, ನಾ ಇರೋದು ಕಾಳ್ಕೊಪುರ. 3 ಹಿರಿಯರು ಎಲ್ಲಿದಾರ? ನಾ ಯಾರಿದ್ರಿ ಕೊಡ್ಲಿ ಕುದುರೆ? ಅವರ ಇಬ್ರು ಹೋಗ್ಯಾರಲಿ, ಅವರ ಇಬ್ರು ನಾಟಕ ತಕೊಂಡ್ಬಂದಾರ. ಬರೋದಿಲ್ಲ ನಮ್ಮ ಕಡೆ. ಅಲ್ಲಿ ಕಂದು ಒಂದು ಕೆಲಸ ಮಾಡಪ್ಪ, ನೀನು ಅಲ್ಲಿ ಮುಸುಕ್ ಸನಕ್ಕೆ ಹೋಗ್ಬೇಡ. ಯಾವ ಕುದುರೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಯಾವ ಅದು ಯಾವ ಊರು ಕುದುರೆ ಆದ್ರೂ ಹೊರಬೀಳ್ದಾದ್ರೂ ಹೊರಬೀಳ್ತೈತಿ. ನೀವು ಊರು ಬಿಡು, 2 ಊರು ಸನಕ್ಕೆ ಹೋಗ್ಬೇಡ. ಇದು ಒಂದು ಹೆಬ್ಬಳ್ಳಿ ದೊಡ್ಡಲಾಲ್ ಸಾಬ್ಲಿಂದ ಪವಾಡ ಅಲ್ಲಿ. ಹೆಂಗೆ ಮಾಡ್ತೀವಿ?
ಎರಡು ಊರಾಗಿರ್ಬೇಡ, ಎರಡು ಊರಾಗ ಇರೋಂಗಿಲ್ಲ. ಹೆಂಗೆ ತಗೋತಾನ ಅದು ಯಾವ ಊರು ದೇವ್ರು ಅನ್ನೋದು ಅದ ಊರಿಗೆ ಕುದುರೆ ಬೇಕಂದ್ರೆ ಅದ ಊರಿಗೆ ತಗೊಂಡ್ಬಿಡ್ತು. ಆಗ ಜನಪ ಆಗತ್ತೆ, ಅಲ್ಲಿ ಮತ ಹೋಗುದು. ನನಗೆ ಜಮೀನು ಬೇಕಿಂತ ಸ್ವಲ್ಪ ಕೂಡ ಮುಗ ಕುಂದ್ರ ಬಂದರ ಹೇಳ್ರಿ. ಏನಾರ ಹೇಳಿದೆ ಏನಾರ ಹೌದು ರೀ, ಬೇಕಲ್ಲ ನನ್ನ ಹೆಸರು ಕಡ್ದ. ಹೌದು. ಈ ಹೊಳೆ ಆಳ್ರವರು ದೇವ್ರ ಮೂರ್ತಿ ಮಾಡವ, ದೇವಿ ಪಾತಿಮನ್ ಹೊರವ. ಬಂದಾರ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಸವಾರಿ ಕೊಡ್ಬೇಕು. ವರ್ಷಕ್ಕಿಂತ ಈ ವರ್ಷ ಮೊಹರಂ ಚಂದ ಆಗ್ಬೇಕಂತ ಮುಲ್ಲಾ ಸಾಬ ಬೇಕು ಆಗತ್ತೆ. ಹೌದು, ಎಲ್ಲ ಚಂದ ಆಗತ್ತಪ್ಪ. ಇಲ್ಲೇ ಒಮ್ಮೆ ನಾ ಏನು ಆಶೀರ್ವಾದ ಮಾಡಿರ್ತೀನಿ, ದೇವ್ರು ಹೊರೋರು ಒಂದು ನಿಯತ್ನಿಂದ ನಡ್ಕೊಂತ ಹೋದ್ರೆ ಅದು ಆಗ ವರ್ಷದ ವರ್ಷ ಚಿಕ್ಕ ಏನು ಭಯ ಪಡಿಬೇಡ. ಹೋದ ವರ್ಷಕ್ಕಿಂತ ಈ ವರ್ಷ ಅವತಾರ ಹೆಚ್ಚಿಗೆ ಕೊಟ್ಟು ಹೌದನ್ನಂಗೆ ಮೊಹರಂ ಮಾಡಿ ತಪ್ಪಾಗತ್ತೆ. ಫೋನ್ ಬಂದ್ ಮಾಡ್ರಿ ಅವ್ರೆ. ಅಗ್ಗಿ ಆದ ಬಂದ ಆಕೆ ಹೇಳ್ತಾಳ ನಮ್ಮ ತಾಯಿ ಅವನ ಬಗ್ಗೆ ಹೇಳ್ತಾಳ, ಇನ್ನು ಏನೋ ಆಗೋದಿಲ್ಲ, ಬೆದ್ದು ನೋಡಿಬಿಡ. ಅದು ದೇವ್ರು ಹೊರುವರು, ದೇವ್ರು ಹೇಳುವವ್ರ ಮನ್ಯಾಗ ಚೈತನ್ಯ ಹಾಕಿರ್ಬೇಕಂತಂದ್ರೆ ಅಲ್ಲಿ ಹೇಳ್ತಿರ್ತದೆ. ಇನ್ನೊಂದು ಬರ್ದಿಟ್ಕೊಳ್ಳಿ, ಅದು ನಿಮ್ಮ ಬಾಬಾಗ ಒಮ್ಮೆ ಒಂದು ಟೈಮ್ದಾಗ ಅದೊಟ್ಟು ಹಾಯಾಕತೈತಿ. ಅದರ ಸಂಬಂಧ ಅವು ಹಂಗ ಇನ್ ಮ್ಯಾಗ ಹೌದಿಲ್ಲ. ಆಕೆ ನಿಮ್ಮ ಮನೆಗೆ ಬಂದು ಹೇಳ್ತಾಳೆ, ಏನು ಭಯಪಡಿಬಾರ್ದು. ಯಾಕಂದ್ರೆ ಕಲಿಯಾಗ ಸಾಹೇಬ ದೇವ್ರ ಮೂರ್ತಿ ಅಂತೂ ಮಾಡಿಟ್ಟಾನ. ಅವ್ರು ಒಂದು ಪ್ರಶ್ನೆ ಮಾಡ್ಯಾರ, ಹೊಸ ಮನಿ ಹಾಕ್ಸಿವಿ, ಅದಕ್ಕೆ ಏನೂ ಇಲ್ಲ, ಗಿಲ ಆಗಿಲ್ಲ, ಏನೂ ಆಗಿಲ್ಲ. ದೇವ್ರ ಅಲ್ಲೇ ನಾನು ಪಾತೆ ಮಾಡಿ ಪೂಜೆ ಮಾಡಿ ಕೊಡ್ಬೇಕಂತ ಮಾಡೀನಿ ಅಂತ ನಾನು. ಹೌದು, ಹೌದನ ಮಾನ್ಯ ಆದ್ರೂ ಅಂತ ಅಲ್ಲೇ ಮಾಡಿಕೊಡ ಅಂತ ಹೇಳೇ ಬಂದಾನಲ್ಲ. ಹೇಳೇನ್ರಿ, ಅದಕ್ಕೆ ಇಲ್ಲಿ ಕೇಳಬೇಕು, ಅದು ಮನಸ್ಸಿನಾಗ ಉಳಿಬಾರ್ದು ಅಂತ. ನಿನ್ನ ಮನ್ಯಾಗ ಮಾಡ, ಅದು ಹಂಗ ಇರ್ಲಿ. ನಿನ್ನ ಮನ್ಯಾಗ ನಿನ್ನ ಹತ್ರ ಇದ್ದಷ್ಟು ಸಕ್ಕರೆ ತಂದು ಗಂಧ ಏರ್ಸಿ ಮತ್ತೆ ಮಾಡಿ ದೇವ್ರ ಅವ್ರಿಗೆ ಕೊಡಪ್ಪ. 10 ಊರ್ದವಂತ ಎಲ್ಲವನ್ನು ಅಲ್ಲೇ ಮಾಡ್ಲಿ, ಅಷ್ಟು ಅಲ್ಲೇ ಆಗ್ಬೇಕ. ನೂರು ಊರು ದೇವ್ರು ಇದ್ರು ನಮ್ದಾದ ಶಕ. ನಿನ್ನ ಮನೆ ಬಿಟ್ಟು ಬೇರೆ ಕಡೆ ಏನು ಮಾಡ್ಬೇಕು. ಕೆಲಸ ಮಾಡಕ್ಕ ಅಲ್ಲಿ ನೀನು ಮಾಡ್ಕೊಳಕ್ಕ ದುಡಿಯಕ್ಕೆ ಆಟ ಅದು. ನಿನ್ನ ಮನೆದಿ ನೀನು ನೋಡ್ಕೋ. ಇನ್ನೂ ಒಂದು ಕಲ್ಯಾಣ ಆಗುವದ್ದು, ವರ ಹತ್ತುವದ್ದು, ಲಗ್ನ ಮಾಡ್ಬೇಕು ಅನ್ನೋದಿಲ್ಲ ನಿಮಗೆ ಮಕ್ಕಳಿಗೆ. ಆಶೀರ್ವಾದ ಮಾಡಿ ನೀನು ಮಾಡ್ಲಿ. ಏ ಬಂದು ಹೊಳಿ ಕಳಿಸ್ತಾರಪ್ಪ. ನಾನದೇನು
ಇವನ್ ಕಡೆ ಏನು ತಪ್ಪಿಲ್ಲ, ಮಾಡ್ಕೊಳ್ಳೋರ್ ಕಡೆ ಹಡ್ದಾಕಿ ಕಡೆ. ಈ ಪ್ರಶ್ನೆ ಅಲ್ಲ ನಾವು. ಹೌದಾ? ಹೌದಾ ಮಾಡ್ರಿ. ಮತ್ತು ಅವನು ಯಾಕೆ ಇದನ್ನು ಮಾಡಕತ್ತೀರಿ? ಮುಂದೆ ಟೈಮ್ ಹೋದಂಗೆಲ್ಲ ಅದಕ್ಕೆ ಬೆಲೆ ಸಿಗೋದಿಲ್ಲ. ಎಲ್ಲರೂ ಈ ವರ್ಷ ಇಷ್ಟು ಮೂರ್ತಿಗಳನ್ನು ಇಷ್ಟನ್ನು ನಿನ್ನ ಮನೆಗೆ ಹೊರಡಿಸ್ಕೊಂಡು ಶಾಂತಿ ಮಾಡಿ ಕಳಿಸ. ಅದು ಮುಂದೆ ವರ್ಷಕ್ಕೆ ಮೊಹರಮ್ಮನೂರಾಗ ಒಂದರ ಕಲ್ಯಾಣ ಆಗಲಿಲ್ಲ ಅಂದ್ರೆ ನಾನು ಮೆಟ್ಲ ಹತ್ತು ಬನ್ನಿ. ಯಾಕಂದ್ರೆ ಈ ಸದ್ಯಕ್ಕೆ ಇನ್ನೊಂದು ಗಂಡ ಪ್ರಶ್ನೆ ಐತಿ. ಎಲ್ಲರೂ ದೇವ್ರು ಹೊರುವರು. ಅತನಿ ತಾಲೂಕಿನ ಒಳಗ ಸರ್ರಿ ಸ್ವಲ್ಪ ಹಿಂದೆ ಸರ್ ಕುಂದ್ರಿ, ಆಚೆ ಕಡೆ ನೀವು ಸರ್ದಾ ಬಿಡ್ಬೇಕು. ನನ್ನ ಹೊರು ಅಂತವನ ಆ ಕುದುರೆ ಮಣ್ಣು ಹಾರ್ಟ್ ಆಗಿ ಸತತ್. ಹ್ಞೂ ರೀ. ಈಗ ನಮ್ಮ ಊರು ಮೊಹರಮ್ಮ ಹೆಂಗಪ್ಪ ಅಂತ ಅವ್ರು ಬಂದಾರೆ. ನಿಮ್ಮ ಊರು ಮೊಹರಮ್ಮ ಈ ವರ್ಷ ಹೊಸದಾಗತ್ತೆ. ಹಾಗೇಲಿ ಅಂತ ಹೇಳನಲ್ಲ, 3 ಕುದುರೆ ಅದಾವ. ಸವಾರಿ ಆಗುವ ಅದಾವ. ಎಲ್ಲಿಂದ ಬಂದೈತದು? ಪೂರ್ವಿ ಅದ ಜಾಗಕ್ಕೆ ಹೋಗ್ಬೇಕು. ಕಟ್ಟಿಗೆ ಕಲ್ಲು ಕಟ್ಟಿಗೆ ಬಂದವು. ಆ ಥರ ಇದು ಲಾಲ್ಸಾಬ್ ದೇವರು ಕುದುರೆಗಳು ಸತ್ರ ಯಾರು ಸತ್ರು ಆಗ ಕುಂದ್ರು ದೇವ್ರು ಅಲ್ಲಿದೆ. ಅದನ್ನ ಏನು ನಂಬಿಕೆ ಕಳ್ಕೋಬೇಡ್ರಿ. ಕುದುರೆ ಕೊಡ್ತೀನಿ, ಹೊಸ ಮೊಹರಂ ಮಾಡಿ ತೋರಿಸ್. ದಿನ ಹುಟ್ಟಿಸಲ್ಲ ಊರಾಗ ಅದ ಒಂದ ಗುರ್ತ. 3 ಮಂದಿ ಅಂತೇಳಿ 3 ಮಂದಿಗೆ ಯಾರು ಹುಟ್ಟಿಸ್ತೀವಿ ಒಟ್ಟು ಸವಾರಿ ಮಾಡ. ಅವ್ರಿಗೆ ಅವ್ರ ಮೊಹರಂ ಚಂದ ಮಾಡ ಪಾಪ. ಮತ್ತು ನಿನ್ನಂದು ಬಂದಾರ ನಿನ್ನ ಸೊಪ್ಪುಣದಾಗ ಬಂದು ನಿನಗ ಸವಾರಿ ತುಂಬಿಸಿ ಅಗ್ನಿ ಹಾಗೂ ದೇವ್ರು ವರ್ಷ. ಹೌದಣ್ಣ? ಹೌದಣ್ಣ. ಅದನ್ನ ನಾವು ಹೊಡೆದು ಹೋಗುದಿಲ್ಲ. ಈಗ ಆಗಬೇಕು ತಾಳಮೆಟ್ಟಿಗೆ ಬರಬೇಕು. ಈಚೆ ಕಡೆ ರೆಡ್ಯಾರ್ ಘಾಟಿಗೆ. ರೆಡ್ಯಾರ್ ಘಾಟಿ ಚಾನ್ಸ್ ಭಾಳ ಐತಿ. ಲಾಲ್ಸಾ ಬಲಿ ಕುದುರೆ ರೆಡ್ಡಿಯರ್ ಮನ್ಯಾಗ ತಗೋಬೇಕಂತೇಳಿ ನಂದು ಐತಿ. ಇಷ್ಟು ಹೊಡೆದು ಹೇಳುದಿಲ್ಲ, ಹೊಸ ಮೊಹರಂ ಮಾಡಿ ತೋರಿಸ್ತೀನಿ. ಎಷ್ಟು ಮಾತ್ರ ನಾ ಹೇಳ್ಬೋದು. ತ್ರಾಸ ಆಗಬಾರ್ದು, ಏನೋ ಆಗಬಾರ್ದು. ಹೊಸ ಮೊಹರಂ ಅಂದ್ರ ಇಡೀ ಊರಿಗೆ ಉಮೇಶ ಅದ್ದೂರಿ. ಹೌದಪ್ಪ ಮೊಹರಂ, ಹೌದಪ್ಪ ಮೊಹರಂ ಅಂದಿರ್ಬೇಕ. ನೀವು ಮಾಡು 10 ವರ್ಷ ಏನ್ ಮಾಡ್ತೀರಿ ಅದಕ್ಕಿನ್ನ ಜವಾಬ್ದಾರಿಲಿಂದ ಕತ್ತಿಲಿಂದ ಮುಟ್ಟು ಚಟ್ಟು ಯಾವುದು ಸೆನೆ ಖಾಯಿಲ್ಲ ಹಂಗ ನಿಮ್ಮ ಶಿವ ನೀವು ಮಾಡಿ. ಪ್ರಸಾದ್ ಕೊಟ್ಟು ಕಳ್ಸ್ರಪ್ಪ.
ಕೊಡ್ರಿ ಮುಖಂದರ್ ಹೇಳ್ರಿ ಈ ಧಾರವಾಡದ ಹತ್ರ ಒಂದು ಹಳ್ಳಿ ಮೌಲಾ ಸಾಬ್ ಅನ್ನೋ ಹುಡುಗನ ಹಾಗೆಲ್ಲ ಅಜ್ಜಾರಿಗೆ ಸನ್ಮಾನ ಮಾಡಿ ನೋಡು. ಹೌದ್ರಿ ನಿಮ್ಮ ಮನೆ ಒಳಗೆ ಹೆಬ್ಬಳ್ಳಿ ದೊಡ್ಡಲಾಲ್ ಸಾಬ್ ಅಲಿ ಹೆಸರು ಹೇಳ್ಕೊಂತ ಆಯ್ತಾರ ಬೆಸ್ತಾರ ಪ್ರಸಾದ ಕೊಡ್ಬೇಕು ದಾರ ಕಟ್ಟಬೇಕು. ನಾಳೆ 3 ದಿನದ ಜಾರ್ತ ಆಗಿಂದ ನಿನಗೆ ಬದುಕಾಕ ದಾರಿ ಮಾಡಕತ್ತೀನಿ ನಾನು. ಮಾಡ್ಕೊಂತ ಹೋಗ್ಬೇಕು. ಅಲ್ಲೇ ಬಂದಂತಾರ ಭಕ್ತರು ಏನೋ ₹1 ಹಾಕಲಿ ₹2 ಹಾಕಲಿ ವರ್ಷ ಬಂದು ಇಲ್ಲಿ ನನಗೆ ಬೀಳು. ನಾ ಏನು ಹೇಳಿನಿ ಅದನ್ನು ಮಾಡ್ಕೊಂತ ಹೋರಿ, ಅದು ಆರಾಮಾಗುತ್ತೋ ಏನು ಹೆಚ್ಚಾಗುತ್ತೋ ನೋಡ್ಕೊರಿ. ಬದುಕೋ ಮುಖಂದರ ಹೇಳ್ರಿ ದೇವ್ರ ಕುದುರೆಗಳದಂತೂ ಮುಗಿತು. ಮುಗೀತು ರೀ. ಇಲ್ಲೊಂದು ಐತೆ ಕುದುರೆ ಮತ್ತೆ ಯಾವ ಕುದುರೆ ಅದಾವನಪ್ಪ ಯಾವಾಗ ಬರ್ಲಾರ್ದು. ಈಗ ನಿನ್ನ ಸರಿಸ್ಬೇಕಂತೇಳಿ ನಾನು ನಿನ್ನ ಕರೆದಿಲ್ಲ. ಪ್ರಸಾದ್ ಚೀಟ್ ತುಂಬು ನಿನ್ನ ಸೆನೆಯಾಗ ಕಾಯಿಲ್ಲ ಮಾಡಿ. ಕೊಡು ಆದರೂ ಕೂಡ ಜೋಲಿ ಕೊಡಬಾರ್ದು. ಹೋಗ್ರಿಪ್ಪ ಭಕ್ತರ ಹಿಂದಕ್ಕೆ ಸರ್ಸ ಅಂತ ಬರ್ತಾನ. ಏನಪ್ಪ ಮುಂದ ಮುಲಾಸವ ಈ ದೇವ್ರ ಕಡೆಯಿಂದ ಏನು ನಿಗುದಿಲ್ಲ. ಆ ಕುದುರೆ ಕೈ ಬಿಟ್ಟ ಬೇಕಾದಲ್ಲಿ ನೋಡ್ಕೊನ ಮನಿ ಸತ್ಯನಾಶ ಆಗತೈತಿ. ಹೋದ ವರ್ಷ ಏನಂತ ವಚನ ಕೊಟ್ಟಿದ್ದಿ ನನಗ? ಹೋದ ವರ್ಷ ಏನಂತ ವಚನ ಕೊಟ್ಟಿದ್ದಿ? ಅದನ್ನು 1 ಪೈಸೆನು ಬಿಡಕಾಸ ನಿನ್ನ ಅಲ್ಲೇ ನಡೆಸೋದಾಗಿಲ್ಲ. ಈಗ ಕುದುರೆ ಬಿಡಿಸ್ತೀನಿ ನಾನು. ಇಲ್ಲಿ ಹುಡುಗಾಟ ದೇವ್ರು ಅಲ್ಲಿದ. ನನ್ನ ಟೈಮ್ ಸರಿಯಾಗಿ ಬಂದೈತಿ. ಪಟ ಪಟ ಹೇಳ್ಬೇಕು. ಇನ್ನು ಭಕ್ತರು ಭಾಳ ಅದಾರ ಇಲ್ಲಿ. ಬಂದಂತ ಭಕ್ತರಿಗೆ ಒಬ್ಬರಿಗೆ ಹೇಳಿಲ್ಲ. ये मुझे वहाँ मेरे 5 बड़े घोड़े आए. ये घोड़े को मेरे सवारी पर एक ಏನ್ ಕೇಳಿದಪ್ಪ? ಏನಂದ ಮಲ ಸಭಾ ಇದ್ರಿ ಏನು ಮಾಡ್ಬೇಕು? ಹಳೆ ಗೋರಿ ಇದ್ರ ಅಲ್ಲೇ ಹೋಗಿ ಹಾಯ್ಕೊಂಡು ಕುಂದ್ರಬೇಕು. ಇದ್ದಿದ್ದು ಹೇಳ್ಬೇಕು. ये घोड़े को 1 घंटे और जाकर बैठ बोलो.
ಆ ದೇವ್ರಿಗೆ ನೀಗುತ್ತೋ ನೀಗುದಿಲ್ಲೋ ಕುದುರೆ ಬೇಕೋ ಬ್ಯಾಡ ಆ ಕೇಳಿ ಪ್ರಸಾದ ಹಚ್ಚಿ ಹಿಂದಕ್ಕೆ ಸರ್ಸ್ರೆ ಹೋದ ವರ್ಷ ನೀವು ಆಶೀರ್ವಾದ ತಗೊಂಡ್ರು. ಮತ್ತೆ ನನಗೇನಂತ ಕೊಟ್ಟಿದ್ದಾವ ವಚನ ಈಗೇನ್ ಮಾಡ್ತೀಯ? ಈಗಾದರೂ ಪರಸ್ಪರ ಬಂದಂತ ಕುದುರೆಗಳಿಗೆ ಎಲ್ಲರಿಗೂ ನಾನು ಆಶೀರ್ವಾದ ಮಾಡೀನಿ, ಹೇಳಿನೂ ಕೊಟ್ಟಿನಿ. माझ्याकी घंटा बोल बैठ बोल बा ಮತ್ ನಾನು ಹೋಗ್ತಾನ ಯಾರು ತಪ್ಪಾರ ಅವ್ರು ಸುಟ್ಕೊಂತಾರೆ. ಅಟ್ಟಿಟ್ಟು ಗೊತ್ತಿದ तू कैसा करता बोल पहले. 1 घंटा बोल माझ्या बैठ बोल बा कौन इन्हें बैठना कि तू बैठना? घोड़े जाग बैठ बोल घोड़े उन्हें कहीं बैठता वहाँ तू जाना. ಅವ್ರು ಬರೋದಿಲ್ಲ. ಒಂದು ತಾಸು ಬಂದು ಅಲ್ಲೇ ಕುಂದಿರ್ತಾರ ಅವರು. ಅವ್ರಿಗೇನು ಹರಕತ್ ಆಗೈತಿ? ಅವ್ರ ಊರು ಇಲ್ಲ ಇಲ್ಲ. हाँ बैठ बोल आगे रहता कर मैं वासी सवारी हो को वो मुझे रखो क्या देना देखो भाई सवारी छड़ तुम बोल को मैं वचन दे दूंगा ಒಂದು ಕೇಳಪ್ಪ. सवारे तोरण अंतर ಹೋದಾನ ಅಂತ ಮಾಡಿ ತೋರಿಸ್ತಾನಂತ ನನಗೆ ಆಶೀರ್ವಾದ ಮಾಡಂತ ನೋಡ್ರಿ. ನಾ ಆಶೀರ್ವಾದ ಮಾಡುವುದಿಲ್ಲ. ಆಶೀರ್ವಾದ ಮಾಡಿ ಹೋದ ವರ್ಷ ಮಾಡಿದ್ದ ನನ್ನ ಹೆಸರು ಕೆಟ್ಟತಿ. ಮಾಡೋದಿಲ್ಲ ಅಂತಾರ್ರಿ ಅವ್ರ ಅಲ್ಲೇ ನಿಮ್ಮ ಊರಾಗ. ಈ ವರ್ಷ ಆಶೀರ್ವಾದ ಮಾಡಂದ್ರ ಬ್ರಹ್ಮ ಬಂದ್ರು ನಾ ಆಶೀರ್ವಾದ ಮಾಡುವುದು. ಅದನ್ನ ಒಂದರ ನೀನು ಮಾಡಿ ತೋರಿಸಿದ್ರ ಬಡ ಬಡ ಮುಗಿಬೇಕು. ಈ ಭಕ್ತರು ಭಾಳ ಮಂದಿ ಅದಾರ. ನಿಮ್ದ ಹೇಳ್ಕೊಂಡು ಕುಂತ್ರಿ ಹಂಗ ಮುಖಂದ್ರ ಹೇಳ್ರಿ. ದೊಡ್ಡ ಬಂಡಾಳದಿಂದ ಚಿಂಪ ಅದರ ಆಚೆ ಕಳ್ಸ್ರ ಯಾರ್ರಿ ಅವ್ರ? ಹುಡುಗ ಮನಿ ಹಾಕಸಾಕತ್ತೇನಂತ. ಬರ್ರಿ. ಅದು ಏನು ತಟಸ್ಥ ಆಗಬಾರ್ದು, ನಿಂದಿರಬಾರ್ದು, ಯಾವುದು ತೊಂದರೆ ಬರಬಾರ್ದು. ಈಗ ಅಜ್ಜ ಆಶೀರ್ವಾದ ಕಾಯಿ ಹೇಳ್ಯಾನ ಬರ್ಸ್ಯಾನ. ಒಂದು ಹೊಲಕ್ಕ ಇಡಪ್ಪ. ಒಂದು ಅಜ್ಜ ಏನು ಹೇಳ್ಯಾನ ಇಡು. ಈ 5 ಗಜ ಲಿಂಬೆ ಹಣ್ಣು ಅದನ್ನು ಕೂಡ ಈ ಹೂವು ಮಾಡಿಸಿ ತಗೊಂಡು ಹೋಗು. 4 ಮೂಲಿಗೆ ಒಂದೊಂದಿಡು. ನಡು ಸೆಂಟ್ರ ಕಾಯಿ ಏನು ಹಿಡಿತಿ ಅದ್ರ ಕೂಡ ಒಂದು ಗಜ ಲಿಂಬೆ ಹಣ್ಣು. ನಾನು ಬುದ್ಧಿ ನಂಬಕ್ಕ ನಡ್ಕೋಬೇಕು. ಅದು ಯಾಕೆ ನಿಂದಿರ್ತೈತಿ ನಾನು ನೋಡಿ ಸ್ವಲ್ಪ ಕೊಡು. ಈ ಒಬ್ಬಳ ರಾಮ ಶಿಷ್ಯ ರಾಮಾನಂದ ಮಗ ಬಂದನಂತ. ರಾಮನಾಥಿ ಮೊಮ್ಮ ಯಾರ್ರಿ? ಸರಳ ನಾನು ಉದ್ಯೋಗದ್ದು ಜನರ ಬಗ್ಗೆ ಎಲ್ಲದು ಹೇಳಬೇಕು. ಅದು ಕರೆಕ್ಟ್ ಐತಿ. ಏನು ಬರ್ತಕ್ಕಂಥ 10 ರೂಪಾಯಿ ನಾನು ಬರೋದು ಎಷ್ಟು ಬಿಲ್ ಕಟ್ಟಾಗಿದೆ. ಹೌದಾ? ನಾಳೆ ಈ ವರ್ಷ ನನ್ನ ಜಾತ್ರೆಗೆ ಮೊಹರಂ ಬರ್ಬೇಕು. ಅಗ್ಗಿ ಆದ ಬಂದು ಎಷ್ಟು ದಿನದಾಗ ಬರ್ತಾವು, ಎಷ್ಟು ದಿನದಾಗ ಚಲೋ ಚಲೋ ಹಾಕೋ ಅನ್ನೋದು ಹೇಳಿ ಅಲ್ಲಿ ಮಟ್ಟ ಆಗೋಲ್ಲ. ಮಾಡ್ತೀನಿ. ಅದು ಒಟ್ಟು ಅಗ್ನ್ಯಾಗ ಇನ್ನೊಟ್ರು ಸುಡ್ಬೇಕಾಗೈತಿ. ಕಂಟಗ ಭಾಳ ಅದಾವು. ಸೇಲ್ಸಿಗೇಡಿ ಮಂದಿ ಅದಾರ. ಒಳ್ಳೆ ಅದ ಮಂದಿ ಕೂಡ ನೀಟನ್ನು ಹತ್ತಿ ಅವರ ನಿನಗೆ ಗಿಡಕತ್ತ ನೋಡು ಪ್ರಸಾದ್ ದಯ ಹಾಸ್ತಾರ ಅಂತ ಬರ್ರಿ. ಬೋರ್ ಮುಖಂದ್ರ ಹೇಳ್ರಿ. ಬಿಂಕದ ಕಟ್ಟಿ ಬಣ್ಣದ ಅಂಗಡಿ ಒಂದು ಅವ್ರ ಅಪ್ಪ ಸತ್ತ ಅಂತ ಸುಟ್ಟು ಏನೋ ಕಟ್ಟಾಗೈತಂತ. ಅವು ಮತ್ತೇನಾಗಿರ್ತಾರೆ ಎಲ್ಲ ಮಾಡಿಕೊಡ್ರಿ. ಮತ್ತೆ ಕೊಡ್ರಿ. ಅವು ಮನ್ಯಾಗ ಅಂಗಡಿ ಒಳಗೆ ಕಟ್ಟಿವು, ಮನ್ಯಾನು ಕಟ್ಟಿವು, ಎಲ್ಲ ಹುಸಿ ಹೋಗ್ಯಪ್ಪ. ಮನ್ಯಾಗ ತೀರ್ಕೊಂಡ್ರೆ ಹೌದು ಹೋತದ ಖುಷಿ ಆಗ್ತದೆ. ಅವನು ಬಿಚ್ಚಿಷ್ಟು ಹೊಳಿ ಕಾಣ್ತದೆ. ಮುಂದಲ ಮಾಸೆ ಅಲ್ಲಿ ಯಾವಾಗ ಅಲ್ಲಿ ಮಾಡಿಸ್ಕೋರಿ.
ಅದು ಮತ್ತೆ ಹೆಂಗೆ ನೆಡುತ್ತೈತಿ ನೋಡ್ರಿ, ಕೈ ಬಿಡುದಿಲ್ಲ. ಅವು ಖುಷಿ ಹೋಗ್ಯಾವು, ಇನ್ನು ಯಾವಾಗ ನಿಂತ ಮತ್ತೊಂದು ಏನೂ ಇಲ್ಲ. ಆ ಮನ್ಯಾಗ ನೆಡಂಗಿಲ್ಲ. ಮನ್ಯಾಗ ಏನು ಆದ್ರೂ ಅವನು ಚೇಂಜ್ ಮಾಡ್ಬೇಕು ಅಂಗಡಿ ಎಲ್ಲವೂ. ಅದು ಅಂಗಡಿನೂ ನಿಮ್ಮದಲ್ಲ, ಎಲ್ಲವೂ ಚೇಂಜ್ ಮಾಡ್ರಿ, ಹೊಸದು ಮಾಡ್ರಿ. ಹೊಸ ಬಿಸ್ನೆಸ್ ನಡುವಂಗೆ ನಾವು ಮಾಡ್ತೀವಿ. ಮತ್ತೊಂದು ಮಾಡ್ಕೊಂಡ್ರಿ, ಈಗ ಮಾಡಿರಿಲ್ಲ, ಮಕ್ಳದ ಅಂಗಡಿನೂ ಅದು ಯಾವುದೇ ಇರಲಿ ಮಾಡಿರೋ ಇಲ್ಲೋ, ಅದು ಅದು ಎರಡು ನಾ ಆಶೀರ್ವಾದ ಮಾಡ್ತೀನಿ. ಏನು ಭಯ ಪಡಿಬೇಡ. ಹೊರ ಇನ್ನೂ ಒಂದೈತಿ ನಿನ್ನ ಮನಸ್ಸಿನಾಗ, ಬರೋ ಬೈಕಿ ಬರುವಲ್ಲು. ಅಲ್ಲಿ ಮೂರೊಂದು ಬರ್ರಿ, ಯಾಕೆ ಬರೋದಿಲ್ಲ, ಯಾಕೆ ನಿಲ್ಲಕ್ಕೋ ನಾನು ನೋಡ್ತೀನಿ. ಹೊರ ಸ್ವಲ್ಪ ಕೊಟ್ಟು ಯಾಕಂದ್ರೆ ಕೂಡೂರು ಸಂಘಕ್ಕೆ ಒಬ್ಬಕ್ಕೆ ಹೆಣ್ಮಳ ಕೂಡೂರು ಸಂಗಮದಾಗ ಯಾರು ರೀ ಹೆಣ್ಮಗಳ? 2 ಅಮಾಸೆ ಆತಂತಪ್ಪ ಮಗನ ಬಗ್ಗೆ. ಬರ್ರಿ ಇಲ್ಲಿ ಅಲ್ಲದ ಇದು ಮಾಡ್ರಿ. ದೇವ್ರು ನನ್ನ ಕರೆಯವಲ್ದು, ಆತ ನಾನು ಕರೆಯವಲ್ಲ, ನನಗೆ ಏನು ಹೇಳವಲ್ಲ ಅನ್ನಕತ್ತಿದ್ದೇನು ಮನೆ ಅಲ್ಲಿ? ಹೌದಂತ್ರಿ. ಆಶೀರ್ವಾದ ಕಾಯಿ ಆಶೀರ್ವಾದ ಕಾಯಿ ಹೋಗಿ ಅಂತ ಹೋದಾಳ. 2 ಅಮಾಸೆ ಅಲ್ಲಿ ಮೂರಮ್ಮಕ್ಕೆ ಬಾಣ ಮಗ ಮಾತು ಕೇಳುದು ಹೇಳ್ತೀನಿ, ಮಗನ ಲಗ್ನ ಆಗೋದು ಹೇಳ್ತೀನಿ. ಒಂದು ಮನ್ಯಾಗ ಇರ್ತಾನೆ ರೀ, ಬಿಟ್ಟರೆ ಒಬ್ಬರು ಮನ್ಯಾಗ ಇರ್ತಾನೆ ರೀ, ನಮ್ಮ ಮನೆಗೆ ಬರೋಂಗೆ ಮಾಡ್ತೀರಿ ಸರ್. ಒಬ್ಬರು ಮನ್ಯಾಗ ಇರ್ತಾನಂತ್ರಿ, ಮನೆಗೆ ಬರುವಂಗೆ ಮಾಡ್ಬೇಕು. ಅವ ಮೂರಮ್ಮಕ್ಕೆ ಬರ್ತಾನ ಇಲ್ಲ ನೋಡೋಣ, ನೀ ಮನಸ್ಸು ಮಾಡಿ ನಾನು ಬೂದಿ ತೊಗೊಂಡು ಹೋಗು. ಓದ್ತೇನೆ ರೀ, ದೇವ್ರೊಂದು ಹಚ್ಚ ಅವಂಗೆ ಹಚ್ಚಲಿ ರೀ. ಮಜ ನೈಸ್ ನಂಬುತ್ತಾತ, ನನಗೆ ನಂಬುದೇ ಇಲ್ಲ. ಈಗ ಆಕತ್ತ ಅಜ್ಜಿ ಏನು ಹೇಳ್ತಾನೆ ಆಕತಿ? ಹ್ಞೂ ರೀ, ಮಾಡ್ತೇನೆ ರೀ. ಯಾಕೆ ಮನೆ ಬಿಟ್ಟು ನಮ್ಮ ಮನೆಗೆ ಬರೋಂಗೆ ಮಾಡಿ. ಈ ಕೊಪ್ಪಳದಾರ ಬಂದಾರ ಸಂದಲ್ ದಿನ ಹಾಂ ಇವು ಗಂಡಾದು ಪ್ರಶ್ನೆ ಅದಾವ, ಹೇಳು ಹೇಳ್ರಿ. ಇವ್ರ ಅಜ್ಜನ್ನ ಮಾನ್ಯ ಕೊಪ್ಪಳಕ್ಕೆ ಕರ್ಕೊಂಡು ಹೋಗಿದ್ರಪ್ಪ. ಈ ಹೆಣ್ಣು ಮಗಳಿಗೆ 32 ವಯಸ್ಸಾದರೂ ವರ ಹತ್ತೋರು, ಇನ್ನೂ ಲಗ್ನಿಲ್ಲ. ಹಳ್ಳಿ ಒಂದು ಆಸ್ತಿ ಕಬ್ರಸ್ತಾನದವ ನಾಯಕ ಬಿಟ್ಟು ಕೊಡ್ಲಿ ಅಂತಾನ. ಅದಕ್ಕೆಲ್ಲದು ಮಾಡಿಟ್ಟಾನ ಅಜ್ಜ. ಯಾವ ಥರ ಹೇಳ್ತಾನ ಆ ಥರ ಹೋಗಿ ಮಾಡ್ಕೊರಿ. ನಾನು ಬೂದಿ ನಂಬ್ರಿ, ನಾಳೆ ಮೂರಮ್ಮಕ್ಕೆ ಬರ್ರಿ. ಕತ್ತಲ ರಾತ್ರಿ ದಿವಸ ಮೂರಮ್ಮಕ್ಕೆ ಬರ್ರಿ. ಎಲ್ಲದು ನಾ ಹೇಳ್ತೀನಿ, ನಿಮ್ಮದು ಹೇಳ್ತೀನಿ, ನಿನ್ನ ಮಗಂದು ಹೇಳ್ತೀನಿ. ಆ ಥರ ಮಾಡ್ಕೊರಮ್ಮ, ಎಲ್ಲ ಸುದ್ದಾಗತ್ತೆ ನಿಮ್ಮದು. ಆ ಜಗದಾಗ ಅದೇನು ಕೊಡ್ತಾನೆ ಅಲ್ಲಿ ಒಂದು ಓದು ಹುಗಿ ಅಂತ ಹೇಳಿಲ್ಲ ನೀವು ಹೇಳ್ರಿ. ನಾನು ಬೂದಿ ನಂಬ್ಕೊಂಡು ಹೋಗಿ ಆಯ್ತು ಈ ಕುಟುಂಬಿಗೆ ಬಂದಾರ. ಕುಟುಂಬ ಸೇರ್ಯಾರ್ರಿ, ಬರ್ರಿ ಹೊರಗದ ಎಲ್ಲಿ ಬರ್ರಿ. ಅದೇ ಏನೇನು ಕೊಡ್ತಾನ, ಹೊಲಕ್ಕ ಮನೆಗೆ ಕೊಡ್ತಾನಪ್ಪ. ಯಾವ ಥರ ಹೇಳ್ಯಾರ ಆ ಥರ ಮಾಡ್ಕೊರಿ. ನಾಳೆ ಮೂರಮ್ಮಕ್ಕೆ ಬರ್ಬೇಕು. ಮೂರಮ್ಮ ಆಗಿಂದ 5 ಅಮಾಸೆ ತಪ್ಪದ ಇಲ್ಲಿ ಹತ್ಬೇಕು. ಎಲ್ಲರೂ ಮಾಡ್ತೀನಿ. ಮೂರಮ್ಮ ಬರೀ ಇದನ್ನು ಹೋಗಿ ಮಾಡಲ್ಲ, ಅದನ್ನು ಪೀಡ ಕಳ್ಕೋರಿ, ಎಲ್ಲ ಸರಳ ಆಕವು.
ಉದಿ ಒಂದು ನಂಬ್ಕೊಂಡು ಹೋರಿ ಅವಂದು ಹೆಂಗ್ರಿ ಎಲ್ಲವೂ ಶುದ್ಧ ಮಾಡ್ಬೇಕಂತ ಹೇಳೀನಿ. ಅವಂದೇನು ಹೆಚ್ಚಿಗೆ ಹೌದಲ್ಲ, ಏನು ತೋಯ್ತು ಅವ್ರ ಮನ್ಯಾಗ ಕುಂತಾಳ ಬರಕ್ವಾಡ್ಲಿ ಅಂತ ಹೌದಾ? ಮತ್ತೊಂದು ಮಾಡುದು ಶುದ್ಧಿ ಮಾಡಕ್ಕೆ ಹೋಗ್ಬೇಡ್ರಿ, ಇದನ್ನು ಮಾಡ್ರಿ. ಆಕೆ ಯಾಕೆ ಬರೋದಿಲ್ಲ, ಯಾಕೆ ನಿಂತು ಬಾಳೆ ಮಾಡೋದಿಲ್ಲ, ಅವ್ರು ಯಾಕೆ ಕಳಿಸೋದಿಲ್ಲ ಅನ್ನೋದು ನಾನು ನೋಡಿ. ಅವರು ಮಾಟಗಾರ ಅದಾರ, ಅದರ ಸಂಬಂಧ ನಡೆದೈತಿ. ಏನು ನಾ ಮಾಡಿದ್ದು ನಡೀತೈತೋ ಅವ್ರು ನಡೀತೈತೆ ನಾನು ನೋಡ್ತೀನಿ. ಹೋಗ ಅಜ್ಜಿ ಸವಾಲು ಹಾಕ್ಯಾನ ಈಗ. ಇನ್ನು ಅವ್ರದ್ದು ಹಾಕತ್ತೇವೆ, ನಾವು ಒಂದು ಹಾಕತ್ತೇವೆ. ಒಟ್ಟಾರೆ ಅದ್ರ ಚೀಟ ಬಿಡ್ರಿ ಅವ್ರು ದೂರ ಮುಗಿಸೋಣ. ಒಂದು ಮುದುಕಿ ಹ್ಞೂ ಯಾವ ರೂಪಾಗ ಅಜ್ಜ ದಾರ ಕರ್ಕೊಂಡು ಪಾರ್ಸಿ ದವಾಖಾನೆ ಐತೆ ಅಂತ ಹೇಳಿದ್ನಲ್ಲ, ಪಾರ್ಸಿ ಶಕ. ಪಾರ್ಸಿ ಶಕ ಯಾರಿಗೆ ಐತ್ರಿ? ಬರ್ರಿ ಇವ ಬಿಕ್ಕದ ಕಟ್ಟಿ ಗೋವಿಂದ ರೆಡ್ಡಿ ಬೇಕಾದವ ದುನಿಯಾದವು, ಅವನ್ ಬಿಟ್ಟು ಬೇಕಾದ ಮಾಡ. ಅದಕ್ಕೆ ನಾ ಆಶೀರ್ವಾದ ಮಾಡ್ತೀನಿ, ಅದನ್ನ ನಡೆಸ್ಕೊಡ್ತೀನಿ. ಮತ್ತು ಅದ ಬೇಕು ಅದನ್ನ ಮಾಡವ ಅಂದ್ರೆ ನನ್ನ ಕೇಳಬೇಡ, ನಾನು ಸನಿಯಕ್ಕೆ ಬರಬೇಡ. ನಾನು ಹಿಂಗೆ ಬಿತ್ತಿದ್ದು ಹಿಂಗೆ ಎಬ್ಬಿಸಿ ನಿಂದಿರ್ಸ್ಬೇಕಂತ ಮಾಡಾಕತ್ತೀನಿ. ಅಲ್ಲಿ ನೀನು 100 ಆಸ್ತಿದ್ದು ಪ್ರಾಬ್ಲಮ್ ಹಿಡ್ದತಿ, ಅದು ಸರಳ ಆಗಬೇಕು ಏನು ಆಗ್ಬಾರ್ದ? ಹಾಂ, ಅಲ್ಲಿ ಉತ್ತಾರ್ತಾ ಇದ್ದೀನಪ್ಪ, ಮುಂದಮಾಸಿಗೆ ಉತ್ತಾರ ತೊಗೊಂಬ, ನಾಳೆ ಮೊಹರಮ್ಗೆ ಬಾ, ಅಕ್ಕಿ ಅದು ಬಂದು ನಾ ಯಾವ್ದು ಮಾಡಂತೀನಿ ಅದನ್ನು ಆಗದ ಬೇರೆ ಕೊಡಪ್ಪ ಸರ್. ಮುಖಂದರ ಹೇಳ್ರಿ, ಗೋವಾದಾರ ಅಣ್ಣ ತಮ್ಮ ಬಂದಾರ, ಅವ್ರ ಮನೆಗೂ ಹೋಗಿ ಗದ್ದಿ ಬಂದೋಬಸ್ತ್ ಕೌಪಟ್ ಮಾಡಿ ಬಂದಾನಪ್ಪ ಅದ. ಎಲ್ಲ ಸರಿ ಆಗತ್ತ. ಒಳ್ಳೆ ನಿಮ್ಮ ಅಜ್ಜ ಬರೇ ಒಂದು ಜವಾರಿ ಲಿಂಬೆ ಹಣ್ಣಿನಿಂದ ಇವ್ರ ಅಕ್ಕಂದು ಒಂದು ಪವಾಡ ಮಾಡಿ ತೋರ್ಸಿನಪ್ಪ. ಜಗ ಆಸ್ತಿನ ವೀರಪ್ಪನ ಮಠಕ್ಕೆ ಕೊಟ್ಟಿದ್ರಪ್ಪ ಇವರು. ಅದನ್ನ ಇವರು ಕೊಟ್ಟದ್ದೇತು ಇಡೀ ಜಗದಾಗ ನಾವು ಮಠ ಕಟ್ತೀವಂತೆ ಬಂದು GPS ಇಲ್ಲಿ ಹಾಕಿಸಿ ಹೋಗುದಿದ್ರು. ವಾದ್ಯ ಏನು ಹೇಳ್ದ, ಇವ್ರ ಅಕ್ಕಗ ಇದು ಒಂದು ಲಿಂಬೆ ಹಣ್ಣು ಹೋದ ಅಲ್ಲಿ ಇಡವ, ಇಡುದು ಒಂದು ಮಾಡ, ಅದೇನು ನಿನ್ನಂತೆ ಆಗತ್ತ ಅವ್ರಂತೆ ಆಗತ್ತ ನೋಡು ಪರೀಕ್ಷೆ ಮಾಡ. ಅಮಾಸಿಗೆ 10 ತಂದಿದ್ದ, ಅದನ್ನ ಇಟ್ಟುಗಳಕ್ಕನ ಇವ್ರ ಜಾಗ ಬಿಟ್ಟು ಅವ್ರಿಗೆ ಎಲ್ಲಿ ಕೊಟ್ಟಿದ್ರು ಬೀರಪ್ಪನ ಗುಡಿಗೆ ಅಲ್ಲೇ ಫಿಕ್ಸ್. ಆ ಥರ ಇವು ಸ್ವಪ್ನದಾಗ ಲಾಲ್ ಬಾಕ್ಷಾರ್ ಬರ್ತಿದ್ರು ನೋಡ್ರಿದು, ಲಾಲ್ ಸಾಬ್ ಓಲಿ ಲಾಲ್ ಬಾಷಾ ಅಂದ್ರೆ ಅವ ಯಾರು ಇವ ಯಾರಪ್ಪ? ಇಬ್ರು ಒಂದ ಸ್ವಲ್ಪ ನಮ್ದ ಅದ ಪವಾಡ. ಲಾಲ್ ಸಾಬ್ ಅಂದ್ರೆ ಗುರುತಾಗತ್ತೆ, ಜಗತ್ತ ತುಂಬ ಲಾಲ್ ಸಾಬ್ ದೇವ್ರ ಹಬ್ಬ್ಯಾವು, ಈಸರಿಟ್ಟಾವು, ಮುಚ್ಚಿ ಮುನಿಗ್ಯಾವು. ಅದಕ್ಕೆ ಲಾಲ್ ಭಾಷೆ ಅದು ಈಗ ಕಟ್ ಆಗೈತಿ. ನಾಳೆ ಮೊಹರಂ ಬಾನ
ಚಾಲು ಆದ್ರೆ ಇದು ಅಲ್ಲಿ ತನಕ ಮಾಡಿಸ್ಕೊಡ್ರಿ. ಎಲ್ಲ ನಡೆಸ್ಕೊಡ್ತೀನಿ. ಇನ್ನೇನು ಭಾಳ 2 ತಿಂಗಳು 3 ತಿಂಗಳು ಇಲ್ಲಪ್ಪ. ಈಗ ಅಲ್ಲಿ ಮಟ್ಟ ಚಲೋ ಮಾಡಿಸ್ತೀನಿ. ಅಲ್ಲಿ ಮಟ್ಟ ಚಾಲು ಮಾಡಿ ಚಲೋ ಮಾಡಿಸ್ತೀನಿ. ಇವತ್ತ ಎಲ್ಲ ಕಡೆ ಅಮಾಸಿ ನಿಮಗೆ ಹೆಂಗ ದುಡಿಮೆ ಮಾಡಿ ಕೆಲಸ ಮಾಡಿ ಸುಸ್ತಾಗಿರ್ತೈತಿ, ಹಂಗೆ ನಮಗೂ ಅಂತಂಬರಿಗೆ ಎಲ್ಲರಿಗೂ ಸುಸ್ತಾಗಿರ್ತೈತಿ. ನಾಳೆ ರಾತ್ರಿ ಬರ್ತಾನ ನೋಡಿ ಒಂದು ಹೇಳ್ತಾನ. ಆದ್ರೆ ಕಾಯಂ ಬಾ ಅಂದ್ರೆ ಬರುದಿಲ್ಲ. ಈಗ ಮೊಹರಂ ಮಠ ಒಮ್ಮೆ ಅಲ್ಲಿ 2 ಸಲ ಅಲ್ಲಿ ಬರ್ತಾನ. ಆಶೀರ್ವಾದ ಮಾಡಿ ಇಲ್ಲಿ ಮೊಹರಂ ಅಕ್ಕಿ ಆದ ಬಂದು ಕಾಯಂ ಆಗುವಂಗ ಮಾಡ್ತೇನೆ. ಏನ್ ಹೇಳಕತ್ತೀನಿ ನಾನು ಕೊಡ ಮುರತ್ತ ಇದು ಒಟ್ಟಿಗೆ ನೋಡ್ರಿ. ಕಾಲ ಜೂಮ್ ಅದು ಇವತ್ತಿಂದ ಏನಾಗುದಿಲ್ಲ ತಗೋ. ಅದು ಪೀಡಾ ತಗೊಂಡ್ಬಂದೀನಿ ನಿಮ್ಮ ಮನೆಯಿಂದ ಇತ್ತಾಗ. ಇನ್ನು ಕೂಡು ಬಂದತ್ತದ ಏನಾಗುದಿಲ್ಲ ಮಾಡ. ನಂಬಿದೆ ಹೆಂಗ ನಂಬಿ ಹೊಂಟಿದೆ ಹಂಗ ನಿಂದು ಪವಾಡ ಆಗತ್ತೆ. ನಿಮ್ಮ ಕಾರ್ ಗಾಡಿಗೆ ಅಲ್ಲಿ ಏರ್ಪೋರ್ಟ್ನಾಗ ಹೋಗಿಯಲ್ಲಪ್ಪ ನೀನು. ಗಾಡಿ ಗಜಲಿ ಬೆಂದು ಕಟ್ಕೋ. ಹಿಂದಾಡ್ಸಿ ಕೊಡ್ತಾರ. ಒಂದಿದ್ದಿದ್ದು 2 ಆಗ್ಬೇಕಲ್ಲೇ. ನಾನು ಬೂದಿ ನಂಬ ಸ್ವಲ್ಪ ಕೊಡು ಕೊಟ್ಟಂತ ಇವ್ರಿಗೆ ಒಂದೊಂದು ಆಶೀರ್ವಾದ ಕೊಡು. ಅವ್ರ ತಾಯಿಯಾರು, ಅವ್ರ ಹೆಣ್ಮಕ್ಳು ತೋಮ ಕುಂದ್ರಿ ನೀವು ಚಿಕ್ಕ ವರ್ಷ ನಿಮ್ಮ ಮುಖಂದ್ರ ಹೇಳ್ರಿ. ಈ ನಾರಾಯಣಪುರ ದಾಟಿ ರಾಜನಪಾಳ್ದಾಗ ಹೋಗಿದ್ನಲ್ಲ, ರಾಜನಪಾಳ್ದಾಗ ಬಂದರ ಮುಂದೆ ಬರೋ ಒಂದು ಎಲ್ಲ ಕರೆಕ್ಟ್ ನಡೆದೈತಪ್ಪ. ಹಿಂದೆ ಬರೋ ಒಂದು ಚಲೋ ಮಾಡೀನಿ. ಆದ್ರೆ ಅಲ್ಲಿ ಹೊತ್ತು ಇವ್ರ ಮನೆ ಒಳಗೆ ನಮ್ಮ ಶಕ ಐತಿ. ಆ ಶಕ ಬರ್ತೈತಿ ಅಂದ್ರೆ ಅದಕ್ಕೆ ಇವ್ರು ಆಟ ಆಗಾಕೈತೆ. ಈಗ ಮನ್ಯಾಗ ಒಬ್ಬ ಹೋದನ, ಇವನು ಒಬ್ಬ ಅವನ ಅಂತೇಳಿ ಮನ್ಸಿಗೆ ತಿಳಿದವ ಮಾಡ್ತಾರ. ನೀವೊಂದು ನಿನ್ನ ಕೃಪಾ ನಿನ್ನ ಇಚ್ಛೆ ಹೆಂಗೈತೆ ಆ ಥರ ನಡೆಸ್ಕೊಡಪ್ಪ, ನಮ್ಮನ್ನು ಚಂದದಿರ ಅಂತೇಳಿ ಹೇಳ್ಕೊಡು. ಅಷ್ಟೇ ಅನ್ನೋದು. ಯಾಕಂದ್ರೆ ಅದನ್ನ ಒಬ್ಬನ್ನ ಏನು ಮಾಡಾಕತ್ತಾನ ಅವನು ಒಬ್ಬನ್ನ ಮಾಡಿಸ್ಕೊರಪ್ಪ ಅಂತ ನಾನು ಹೇಳ್ತೀನಿ. ಅವ ನನಗೇನು ಉತ್ತರ ಕೊಡ್ತಾನೋ ನಾ ಕೇಳ್ತೀನಿ. ಏನಾಗುವುದಿಲ್ಲ, ನಿಮ್ಗೆ ಎಲ್ಲ ಸುತ್ತಾಗತ್ತೆ. ಇದು ನನ್ನ ಜಾತ್ರೆ ಆಗೋ ಮಟ್ಟ ಬರುವುದಿಲ್ಲ. ನನ್ನ ಜಾತ್ರೆ ಆಗಿದ್ರೆ ಎಲ್ಲದೂ ಸರಳ ಮಾಡ್ತೀನಿ. ಒಮ್ಮೆ ವಚನ ಕೊಟ್ಟಿಂದ ಎಲ್ಲವೂ ಸರಳ ಮಾಡ್ತೀನಿ. ಬೆದ್ದು ಹೊಡಿತೀನಿ ಒಂದು ಹೋಗಿ. ಈಗ ಅಲ್ಲಿ ವಾದ್ಯ ಏನು ಹೇಳಿ ಬಂದಾನ, ಏಸು ವರ್ಷದಾಗ ಅದು ಇಮಾರತಿ ಆಗ್ಬೇಕಂತ ಹೇಳಿ ಬಂದಾನಲ್ಲ, ಹೇಳಿ ಬಂದಾನಿಲ್ಲ. ನಿಮ್ಮ ಮನೆಯದು ಅದು ಆಗಬೇಕು. ಆಗತ್ತ ಆಗುವಂಗೆ ಆಶೀರ್ವಾದ ನಾ ಮಾಡ್ತೀನಿ. ಎಲ್ಲವೂ ಸುತ್ತಾಗ್ತಾವ. ದುಡ್ಕೋರಿ. ನಾಳೆ ಮೊಹರಂ ಬರ್ಬೇಕು. ಹತ್ತಲ ರಾತ್ರಿ ದಿವಸ ವಸ್ತಿ ಏನು ಇರೋದು ಆಗೈತೆ. ನೀನು ಒಂದು ದೊಡ್ಡದೊಂದು ಕೆಲಸ ಕೊಡಪ್ಪ ಅಂತ ಮಾಡಿಯಲ್ಲಪ್ಪ. ಹೊಸ ಮನುಷ್ಯನ ಮಾಡಿಲ್ಲ. ಅಗ್ಗಿ ಆಗ ಬಂದು ಹೇಳ್ತೀನಿ ಬಾ. ಎಷ್ಟು ದುಡಿತೇವೆ ನೋಡ್ತೀನಿ, ನಾನು ಕೊಡ್ತೀನಿ.
ಏನವು ಮೊಹರಂ ನಾ ಏನು ಹೇಳಿನಿ ಈಗ ಹಂಗಾಗಿ ಕೊಡುವುದಿಲ್ಲ. ನಾ ಯಾವ ಥರದಿಂದ ಹ್ಯಾಂಗೆ ಮಾಡ್ತೀನಿ ಅದು ನೋಡ್ಕೊಂತ ಹೋಗ್ರಿ. ಈ ಮುಳುಗುಂದಾರ ಬಂದಾರ ಗಂಡ ಹೆಂಗೆ ಬರೇ ಬರೇ ಲೋಗೋ ಬರೇ ಇಲ್ಲೇ ಬರೇ ಆ ಕಡೆ ಬರೇ. ನಾಳೆ ಕತ್ತಲ ರಾತ್ರಿ ದಿವಸ ವಸ್ತಿ ನನ್ನ ಜಾತ್ರೆಗೆ ಬರಬೇಕು. ಅವತ್ತ ಅಗ್ನಿ ಆದ ಬಂದ ನಾ ಏನು ಹೇಳ್ತೀನಿ ಏನು ಕೊಡ್ತೀನಿ ಅದ್ರಂತ ಹೋಗಿ ನಿಮ್ಮಿಬ್ಬರು ತಲೆ ಬೀಳು ಮಟನ ಯಾರು ಏನು ಮಾಡಿದ್ರು ನಾಟಕದಂಗೆ ಮುಂಗೈಗೆ ಎಣ್ಣೆ ಹಚ್ಕೊಂಡು ಹೋಗ್ಕೊಂಡ್ರು ಏನೂ ಆಗಲ್ದಂಗೆ ಆಶೀರ್ವಾದ ಮಾಡಿ ಕಳಿಸಿ. ನಿಮ್ಮ ಸುತ್ತ ನಿನ್ನ ಕಾಡಕತ್ತಾರ. ನಿನ್ನ ಉದ್ದಳಾಗಿ ಬಿಡಬಾರ್ದು. ಗಂಡ್ರು ಮಕ್ಕಳು ಏಳಿಗಾಗಬಾರ್ದು. ಏನು ಮೊನ್ನೆ ಮಾಡಿಕೊಂಡ್ರಿ ಅದು ಮಾಡಿಕೊಟ್ಟಾನ ಏನಾಗುದ ಅದನ್ನೆಲ್ಲ ಜಲ್ ಬಿಡ್ರಿ. ಇನ್ನು ನಾಳೆ ಮೊಹರಂ ಬರ್ರಿ ಅಗ್ಗಿ ಆದ ಬಂದು ಹೇಳ್ತೀನಿ ನಾನು. ವರ್ಷದ ಈ ವರ್ಷದ ಮೊಹರಂದಾಗ ಮುಂದೆ ವರ್ಷದ ಮಟ್ಟ ಭವಿಷ್ಯ ಕೊಡ್ತೀನಿ. ಇದೇ ಥರ ನಡಿತೈತಿ, ಹಿಂಗ ನಡಿತೈತಿ. ನಾ ಏನು ಹೇಳಕತ್ತೀನಿಪ್ಪ, ಎಲ್ಲದೂ ಸರಿ ಮಾಡ್ತೀನಿ, ಶುದ್ಧ ಮಾಡ್ತೀನಿ. ನಂಬ್ರಿ, ನಡ್ಕೋರಿ, ದುಡ್ಕೋರಿ, ಮೊಲ ಸಾಬ ಹಿಡ್ಕೋರಿ ಅದನ್ನ ಟೈಮ್ ಆಗೈತಿ. ಅದು ಇದ್ರ ಮ್ಯಾಗದ ನನಗೆ ಪರ್ಮಿಷನ್ ಇಲ್ಪ. ಮೊಹರಂ ಪಾನ್ ಇಷ್ಟು ಉಳಿದಾರ ಬೇಕಾರೆ ಅಲ್ಲೇ ಹುಡಿ ಗದ್ದಿಗೆ ಒಂದೈತಿ ಐಕ್ಯಾರ ಅಲ್ಲಿ ಬರ್ರಿ. ಮೊಹರಂದಾಗ ಅಂತೂ ಬೇಕಾದಷ್ಟು ಜನ ಇದ್ರೆ ಬೈಲಿಗೆ ಬರ್ತೀನಿ, ಎಲ್ಲರಿಗೆ ಆಶೀರ್ವಾದ ಮಾಡ್ತೀನಿ, ಎಲ್ಲರಿಗೂ ಸಂಕಟ ದೂರ ಮಾಡ್ತೀನಿ. ಈಗ ನನಗೆ ಮ್ಯಾಗ ನಾವು ಎಷ್ಟು ಕೊಟ್ಟಾನ ಆಟ